ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಪರಮಂ ಕ್ಲಿಷ್ಟ ವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ ತಂ ವಂದೇ ಪರಮಾನಂದ ಭಾರತೀ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा आम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಶ್ರೀಮದ್ ಭಾಗವತದಲ್ಲಿ 7ನೇಯ ಸ್ಕಂದದಲ್ಲಿ ಪ್ರಹ್ಲಾದನ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ. ಹಿರಣ್ಯಕಶಿಪುವು ತನ್ನ ಅತಿಭಯಂಕರ ತಪಶ್ಚರ್ಯದಿಂದ ಚತುರ್ಮುಖ ಬ್ರಹ್ಮನ ಮೂಲಕ ವರ ಪಡ್ಕೊಂಡು ಆ ವರ ಪ್ರಭಾವದಿಂದ ದೇವತೆಗಳನ್ನೆಲ್ಲರನ್ನೂ ತನ್ನ ದಾಸರನ್ನಾಗಿ ಮಾಡಿಕೊಂಡು ಋಷಿ ಮುನಿಗಳೆಲ್ಲರೂ ಯಜ್ಞಯಾಗಾದಿಗಳನ್ನು ಮಾಡುವುದಾದರೆ ಆ ಹವಿಸ್ಸನ್ನ ಬೇಕು ಎನ್ನುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡು ತನ್ನ ಹತೋಟಿಯಲ್ಲಿಟ್ಕೊಂಡು, ಇಡೀ ವ್ಯವಸ್ಥೆ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂದ್ರೆ ಏನು, ಭೀಷಾಸ್ಮಾದ್ ವಾತಃ ಪವತೆ ಅನ್ನೋದಿದೆಯಲ್ಲ, ಗಾಳಿ ಅವನಿಗೆ ಹೆದರಿ ಬೀಸ್ತಾನೆ ಅಂತ. ತಾತ್ಕಾಲಿಕವಾಗಿ ಸ್ವಲ್ಪ ಸಮಯದವರೆಗೆ ಗಾಳಿ ಇವನಿಗೆ ಕೇಳಿನೇ ಬೀಸಬೇಕು, ಮಳೆ ಇವನಿಗೆ ಕೇಳಿನೇ ಬರಬೇಕು, ಅಗ್ನಿ ಇವನನ್ನ ಕೇಳಿಯೇನೆ ಸುಡಬೇಕು. ಆ ಥರದ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದ. ಸಿದ್ಧಚಾರಣರು, ಯಕ್ಷರು, ಗಂಧರ್ವರು ಎಲ್ಲರೂ ಬೆಳಿಗ್ಗೆ ಹೊತ್ತು ಸುಪ್ರಭಾತ ಹೇಳಬೇಕು ಅಂದ್ರೆ ಹಿರಣ್ಯಕಶಿಪುಗನೇ ಹೇಳಬೇಕು. ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದ. ಗುರುಕುಲಗಳಲ್ಲಿಯೂ ಮೋಕ್ಷದ ಬಗ್ಗೆ, ಚಿಂತನೆ ಬಗ್ಗೆ ಪಾಠವೇ ಬೇಡ. ಆ ವಿಷ್ಣುವಿನ ಬಗ್ಗೆ, ದೇವತೆಗಳ ಬಗ್ಗೆ ಪಾಠವೇ ಬೇಡ. ಅರ್ಥ ಕಾಮ ಧರ್ಮ ಅಂದ್ರೆ ಅದರಲ್ಲಿ ನಾನೇ ಇರಬೇಕು, ಈ ರೀತಿ ಒಂದು ವ್ಯವಸ್ಥೆ ಮಾಡಿದ್ದ. ಆದ್ರೆ ಭಗವಂತ ಹೇಳ್ದ, ಯಾರಿಗಾದರೂ ಪಾಠ ಕಲಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅವ್ರ ಮಗನ ಮೂಲಕವೇನೆ ಪಾಠ ಕಲಿಸ್ತಾನೆ ಭಗವಂತ ಅನ್ನುವಂಥದ್ದು. ಹಾಗೆ ಒಂದು ಮಹತ್ವವಾದ ಸಾಮಾನ್ಯವಾದ ನಿಯಮ ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿದ್ರೂ ಮಹತ್ವವಾದ ನಿಯಮ ಏನು ಅಂತ ಹೇಳಿದ್ರೆ, ಯಾವಾಗ ಯಾರದೋ ಒಬ್ಬರ ವಿನಾಶ ಪ್ರಾರಂಭವಾಯಿತು ಅಂತ ಕಂಡುಹಿಡಿಯೋದಕ್ಕೆ ಕುರುಹು ಏನು ಅಂದ್ರೆ, ಅವನು ದೇವತೆಗಳಲ್ಲಿ, ಗೋಗಳಲ್ಲಿ, ವೇದಗಳಲ್ಲಿ, ಬ್ರಾಹ್ಮಣರಲ್ಲಿ, ನನ್ನಲ್ಲಿ ಅಂದ್ರೆ ಭಗವಂತನಲ್ಲಿ ದ್ವೇಷ ಮಾಡ್ತಾನೆ ಅಂತ ಹೇಳ್ತಾ, ಜೊತೆಗೆ ಯಾರು ನನ್ನ ಪ್ರಹ್ಲಾದನ ಮೂಲಕವೇನೆ ಅವನು ದ್ವೇಷ ಮಾಡಿದಾಗ, ಯಾವಾಗ ಅವನು ಪ್ರಹ್ಲಾದನನ್ನ ದ್ವೇಷ ಮಾಡ್ತಾನೆಯೋ ತನ್ನ ಮಗನಾಗಿರುವಂತ, ಆವಾಗ ಅವನ ಅಂತ್ಯ ಶುರು ಅಂತ ಹೇಳೋದ್ರ ಮೂಲಕ ದ್ವೇಷ ಮಾಡ್ತಾರೆಯೋ ಅಲ್ಲಿಂದ ಅವರ ಅಂತ್ಯ ಪ್ರಾರಂಭ ಅನ್ನೋ ಮಾತನ್ನ ಹೇಳಿ, ತನ್ನ ಪರಮ ಭಕ್ತನನ್ನ ಅವನ ಮನೆಯಲ್ಲಿ ಹುಟ್ಟಿಸಿದ ಪ್ರಹ್ಲಾದನ ರೂಪದಲ್ಲಿ. ಆ ಪ್ರಹ್ಲಾದನು ಗುರುಕುಲದಲ್ಲಿದ್ರೂ ಕೂಡ ಗುರುಗಳು ಕಲಿಸದೇ ಇರುವಂತಹ ಪಾಠಗಳನ್ನ, ಅಂದ್ರೆ ಭಗವದ್ಭಕ್ತಿಯನ್ನ ಅವನು ನೈಸರ್ಗಿಕವಾಗಿ ಕಲಿತಿದ್ದ. ನೈಸರ್ಗಿಕವಾಗಿ ಅಂದ್ರೆ ಹಾಗೆ, ನಾರದರು ಇವನು ಗರ್ಭದಲ್ಲಿರುವಾಗಲೇನೆ ಕಯಾದುಗೆ ಉಪದೇಶ ಮಾಡಿರುವಂತಹದ್ದು. ಆ ಮೂಲಕವೇನೆ ಅವನು ಆ ವಾಸುದೇವನಲ್ಲಿ ಭಕ್ತಿಯನ್ನ ಅವನು ನೈಸರ್ಗಿಕವಾಗಿಯೇನೆ ಕಲಿತಿದ್ದ ಅನ್ನೋದನ್ನ ನೋಡು. ಹೀಗಿರುವಾಗ
ಸುಮ್ನೆ ಒಂದು ಬಾರಿ ತಂದೆಯ ಪ್ರಶ್ನೆಗೆ ಯಾವ್ದು ಒಳ್ಳೇದು ಅಂತ ಕೇಳಿದಾಗ ಹರಿಯನ್ನ ಆಶ್ರಯಿಸೋದೇ ಒಳ್ಳೆಯದು, ಎಲ್ಲಕ್ಕಿಂತ ಒಳ್ಳೆ ಮಾತು ಅಂದ್ರೆ ಹರಿಯನ್ನ ಆಶ್ರಯಿಸೋದೇ ಅಂತ ಉತ್ತರ ಹೇಳಿದಾಗ ತಂದೆ ಕೋಪಾವಿಷ್ಟನಾಗ್ತಾನೆ. ಇದೇನ್ ಕಲಿಸ್ಕೊಟ್ಟಿದ್ದೀರಿ ನನ್ನ ಮಗನಿಗೆ ಅಂತ ಅಲ್ಲಿರುವಂತಹ ಮೇಷ್ಟ್ರಿಗೆ ಅವರನ್ನೆಲ್ಲ ಬೈತಾನೆ. ಆವಾಗ ಅವ್ರು ಹೇಳ್ತಾರೆ, ಇದು ಯಾವುದು ನಾವು ಕಲಿಸ್ಕೊಟ್ಟಿದ್ದಿಲ್ಲ, ನಮ್ಮ ಯಾವ ಮೇಷ್ಟ್ರುಗಳು ಇಂತಹದ್ದನ್ನೆಲ್ಲ ಹೇಳ್ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆವಾಗ ಇವನು ಏನೋ ಪುಟ್ಟ ಹುಡುಗ ಅವ್ರ ಮಾತು ಕೇಳಿರ್ಬೇಕು ಅನ್ನೋ ಮಾತನ್ನು ಕೇಳಿ ಅದನ್ನ ಜಾಸ್ತಿ ಬೆಳೆಸಿದೇನೆ ಅಲ್ಲಿಂದ ಹೊರಟು ಹೋಗ್ತಾನೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕಾಲಕ್ರಮೇಣವಾಗಿ ಮತ್ತೆ ಯಾವಾಗಲೂ ಬಂದಾಗ ಮತ್ತೆ ಆ ಮಗನನ್ನ ಕೇಳುವಂತವನಾಗ್ತಾನೆ. ಇದು ಇಷ್ಟು ದಿವಸ ನಾನು ಕೊನೆ ಬಾರಿ ಬಂದು ಹೋದ ಮೇಲೆ ನಾನೇನೇನೇನು ಹೇಳಿದ್ದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಏನೇನ್ ಕಲ್ತ್ಕೊಂಡಿದೀಯ ನೀನು, ನಿನ್ನ ಒಂದು ಪಾಠದ ಅಧ್ಯಯನದ ಪರಿಚಯವಾಗಲಿ ಅಂತ ಅವನು ಕೇಳಿದಾಗ ಉತ್ತರ ರೂಪವಾಗಿ ಭಗವಂತನು ಪ್ರಹ್ಲಾದನು ಏನು ಹೇಳ್ತಾನೆ ಅದು ಬಹಳ ಮಹತ್ವದ್ದು ಮತ್ತು ಬಹಳ ಅಂದ್ರೆ ಬಹಳ ಪಾಪ್ಯುಲರ್ ಆಗಿರುವಂತಹ ಅಂಶ. ನಾವು ಸಾಧಾರಣವಾಗಿ ಯಾವುದೇ ಕವಿ, ಲೇಖಕ, ಧಾರ್ಮಿಕ ಚಿಂತಕ, ಉಪನ್ಯಾಸಕ, ಪ್ರವಚನಕಾರರು, ಪುರಾಣಗಳನ್ನು ಹೇಳುವಂಥವರು ಭಕ್ತಿಯ ಬಗ್ಗೆ ಮಾತನಾಡಿದಾಗ ನವವಿಧ ಭಕ್ತಿ ಅನ್ನುವಂತಹ ಪದ ಬಳಸಿಯೇ ಬಳಸಿರ್ತಾರೆ. ಆ ನವವಿಧ ಭಕ್ತಿ ಎನ್ನುವಂತಹ ಕಾನ್ಸೆಪ್ಟ್ ಹುಟ್ಟಿದ್ದು ಈ ಭಾಗವತದ ಪ್ರಹ್ಲಾದೋಪಾಖ್ಯಾನದಲ್ಲಿ, ಪ್ರಹ್ಲಾದ ಕಥೆನಲ್ಲಿ. ಪ್ರಹ್ಲಾದನು ಆ ಮಾತನ್ನು ಹೇಳ್ತಾನೆ. ನೀನ್ ಇಷ್ಟು ದಿವಸ ಏನ್ ಕಲ್ತಿದೀಯಾ, ಏನೇನ್ ಅಧ್ಯಯನ ಮಾಡಿದೀಯಾ, ನಿನ್ ಪಾಠ ಏನೋ ಅಂತ ಕೇಳಿದಾಗ ಅವನೇನು ಹೇಳ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧಾ ತನ್ಯನ್ಮೇಧೀತಮುತ್ತಮಂ. ಇದೆಲ್ಲವನ್ನು ನಾನು ಮೇ ಅಧೀತಂ, ನನ್ನಿಂದ ಕಲಿಯಲ್ಪಟ್ಟಿತು ಇವೆಲ್ಲವೂ ಅಂತ. ಏನೇನೋ ಅಂತ ಶ್ರವಣ, ಭಗವಂತನ ಗುಣಗಳನ್ನ, ಕಥೆಗಳನ್ನ, ಲೀಲಾವತಾರಗಳನ್ನ ಶ್ರವಣ ಮಾಡೋದು. ಕೀರ್ತನ, ಬರೀ ಕೇಳಿ ಸುಮ್ಮನೆ ಕೂಡೋದಲ್ಲ, ಅದನ್ನ 4 ಜನರಿಗೆ ಹೇಳೋದು. ಕೀರ್ತನ ಅಂತ ಹೇಳಿದ್ರೆ ಒಂದು ತಂಬೂರಿ ಇಟ್ಕೊಂಡು ಅಥವಾ ಕೈಯಲ್ಲಿ ತಾಳ ಇಟ್ಕೊಂಡು ಹರಿಕಥೆ ಹೇಳೋದು ಅಷ್ಟೇ ಅಲ್ಲ. ಅದೂ ಹೌದು, ಅಷ್ಟೇ ಅಲ್ಲ. ಯಾರಿಗೆ ರಾಗ ಬರುತ್ತೋ ಅವ್ರು ರಾಗವಾಗಿ ಹಾಡಿ, ಯಾರಿಗೆ ಕೀರ್ತನ ಕಲೆ ಬರುತ್ತೋ ಅವರು ಹರಿಕಥೆಯ ಕಲೆ ಮೂಲಕವಾಗಿ, ಯಾರಿಗೆ ಯಾವ ಮಾಧ್ಯಮ ಬರುತ್ತೋ ಆ ಮೂಲಕವಾಗಿ ಭಗವಂತನ ಲೀಲಾವತಾರಗಳನ್ನ, ಭಗವಂತನ ಕಥೆಗಳನ್ನ, ಭಗವಂತನ ರಾಕ್ಷಸ ಸಂಹಾರ ಇತ್ಯಾದಿ ಯುದ್ಧಾದಿಗಳು ಏನೇನಿದೆಯೋ ಆ ಎಲ್ಲವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕೀರ್ತನ ಹೇಳ್ತಾ ಇರ್ಬೇಕು 4 ಜನರಿಗೆ ಸಿಕ್ಕವರಿಗೆ. ಯಾರಿಗೆ ಯಾವ ಮಾಧ್ಯಮ ಬರುತ್ತೋ ಆ ಮಾಧ್ಯಮದಲ್ಲಿ. ಜೊತೆಗೆ ವಿಷ್ಣೋಹ ಸ್ಮರಣಂ, ಭಗವಂತನನ್ನು ಯಾವಾಗಲೂ ನೆನಪಿಸ್ಕೊಳ್ತಾ ಇರಬೇಕು. ಇಲ್ಲಿ ಮಜಾ ನೋಡಿ ಹೇಗಿದೆ, ಸ್ಮರಣ ಅಂತ ಪದ ಇದೆ, ನೆನಪು ಅಂತ. ನೆನಪು ಅಂದ್ರೆ ಮರ್ತಿದ್ರೆ ತಾನೇ ನೆನಪು, ನಾವು ಮರ್ತೇ ಇಲ್ವಲ್ಲ. ಅಂದ್ರೆ ಯಾರು ಭಕ್ತಿ ಮಾಡ್ತಾರೆಯೋ, ಯಾರು ಸ್ಮರಣ ಭಕ್ತಿ ಮಾಡ್ತಾರೆಯೋ ಅವರು ಭಗವಂತನನ್ನ ಮರ್ತಿರ್ತಾರೆ ಅಂತ ಅರ್ಥ ಮಾಡ್ಬೇಕೇನು ಅಂದ್ರೆ ಹಾಗಲ್ಲ. ಈ ಸಂಸಾರ ಅನ್ನುವಂತಹದ್ದು ಹೀಗಿದೆ, ಇದರ ಮೋಹ ವ್ಯಾಮೋಹ ಇಷ್ಟರ ಮಟ್ಟಿಗೆ ಬಲಶಾಲಿಯಾಗಿರುತ್ತೆ ಅಂದ್ರೆ ಅದು ತನ್ನಡೆಗೆ ಎಳೆದುಕೊಂಡು ಬಿಟ್ಟು ಉಳಿದಿದ್ದೆಲ್ಲವನ್ನು ಮರೆಸಿಬಿಡಿಸುವಂಥದ್ದು. ಅದು ಅದರ ಬಲ ಅದರದ್ದು. ಹಾಗೆ ಮರೆಸಿ ಬಿಡುತ್ತದೆ. ಆ ಕಾರಣದಿಂದ ನಾವು ಪ್ರಯತ್ನಪೂರ್ವಕವಾಗಿ ನೆನಪಲ್ಲಿಟ್ಕೊಳ್ಬೇಕು. ಆದ್ರಿಂದ ಅದು ಸ್ಮರಣ ಅಂತ, ಅಂದ್ರೆ ನಾಮಸ್ಮರಣೆ ಅಂತ ಹೇಳ್ತಾರೆ. ತುಂಬಾ ದೊಡ್ಡ ದೊಡ್ಡ ಸತ್ಪುರುಷರು, ಸಜ್ಜನರು ಕಲಿಯುಗದಲ್ಲಿ ಬಹಳ ದೊಡ್ಡದಾಗಿರುವಂತಹ ಸಾಧನೆ ಯಾವುದು ಅಂದ್ರೆ ನಾಮಸ್ಮರಣೆ ಅನ್ನೋದನ್ನೇ ಹೇಳಿರ್ತಾರೆ. ಹಾಗೇನೆ ಪಾದ ಸೇವನಂ, ಭಗವಂತನ ಪಾದ ಸೇವನ. ಅವನ ಪಾದ ಸೇವನ ಅಂದ್ರೆ ಭಗವಂತ ನಮ್ಮ ಎದುರುಗಡೆ ಪ್ರತ್ಯಕ್ಷವಾಗಿ ಬಂದಾಗ ಆವಾಗ ಅವನ ಪಾದ ಸೇವೆ ಮಾಡಬಹುದು. ಇಲ್ಲದೆ ಇರುವಾಗ ಹೇಗೆ ಅಂದ್ರೆ ಭಗವಂತನನ್ನ ನಾವು ಯಾವ ರೂಪದಲ್ಲಿ ನೋಡ್ತೀವಿಯೋ, ತಂದೆಯ ರೂಪದಲ್ಲಿ, ತಾಯಿಯ ರೂಪದಲ್ಲಿ, ಗುರುವಿನ ರೂಪದಲ್ಲಿ,
ಅದು ಅಲ್ಲದೆ ವಿಗ್ರಹಗಳ ರೂಪದಲ್ಲಿ, ಪ್ರತಿಮೆಗಳ ರೂಪದಲ್ಲಿ, ಭಾವಚಿತ್ರಗಳ ರೂಪದಲ್ಲಿ ನೋಡ್ತಾ ಇರ್ತೀವಿ. ಆ ಎಲ್ಲದರಲ್ಲಿಯೂ ವಿಶೇಷವಾಗಿ ಭಗವಂತನ ಚರಣಕಮಲಗಳನ್ನೇ ನಾವು ಪ್ರತಿನಿತ್ಯ ದರ್ಶನಕ್ಕೋಸ್ಕರವಾಗಿ ಈ ಕ್ಷೇತ್ರಗಳೆಲ್ಲ ಹೋದಾಗ ಒಂದು ಇಷ್ಟಿಷ್ಟಿಷ್ಟು ಪುಟ್ಟದಾಗಿರುವಂತಹ ಪಾದಕೆಗಳ ಒಂದು ಆ ಭಾವಚಿತ್ರ, ಅದು ನಮ್ಮ ವಾಲೆಟ್ ಅಲ್ಲಿ ಹಾಕೊಳ್ಬಹುದು, ಜೋಬಲ್ಲಿ ಇಟ್ಕೊಳ್ಬಹುದು, ಇಟ್ಟಿರ್ತಾರೆ. ಯಾಕೆ ಅಂದ್ರೆ ಯಾವಾಗ ಬೇಕಾದ್ರೂ ದರ್ಶನ ಆಗ್ಲಿ, ಮನಸ್ಸಿಗೆ ಬಂದ ತಕ್ಷಣ ಪಾದಕೆಯ ದರ್ಶನವಾಗ್ಲಿ ಅನ್ನೋ ರೀತಿಯಲ್ಲಿ ಅದು ಪಾದಸೇವನ. ಇವತ್ತಿನ ಕಾಲದಲ್ಲಿ ನಾವು ಆಚರಿಸಬೇಕಾಗಿರುವಂತಹ ಪಾದಸೇವನ ಅಂತ ಇಟ್ಕೊಳ್ಬಹುದು. ಈ ದತ್ತಕ್ಷೇತ್ರಗಳಲ್ಲಿ ಎಲ್ಲಾ ಕಡೆ ಹೋದಾಗ್ಲೂ ಅಲ್ಲಿ ಪಾದುಕೆಯ ಭಾವಚಿತ್ರಗಳನ್ನ ನಾವು ನೋಡ್ತೇವೆ. ಯಾಕೆ ಇಡೀ ವಿಗ್ರಹದ ಯಾಕೆ ಹೇಗೋ ಪ್ರಿಂಟ್ ಮಾಡೇ ಕೊಡೋದು ತಾನೆ, ಪಾದುಕೆದ ಯಾಕೆ ಇಡೀ ವಿಗ್ರಹದ ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ, ವಿಗ್ರಹದ್ದು ಇರುತ್ತದೆ, ಆದ್ರೆ ಆ ನಮ್ಮ ಆತ್ಮೋದ್ಧಾರ, ಆತ್ಮೋನ್ನತಿ ಅನ್ನುವಂತಹದ್ದು ಪಾದಸೇವನೆಯಿಂದಲೇನೆ, ಅಂದ್ರೆ ಭಗವಂತನ ಚರಣ ಕಮಲಗಳಲ್ಲಿಯೇನೆ ನಮಗೆ ಬೇಕಾಗಿರುವಂತಹ ಮೋಕ್ಷ ಇದೆ ಅನ್ನುವಂತಹದ್ರಿಂದ, ಆ ಕಾರಣದಿಂದ ಪಾದಸೇವನ ಅನ್ನುವಂತಹದ್ದು ಬಹಳ ಮಹತ್ವದ್ದಾಗಿದೆ. ಅಲ್ಲಿ ಗಮನಿಸಿ, ಭಗವಂತನ ಮುಖ ಸೇವನ ಹೇಳಿಲ್ಲ. ಮುಖ ನೋಡ್ಕೊಂಡಿರ್ಬೇಕು, ಅವನಿಗೆ ಮುಖವನ್ನು ಚೆನ್ನಾಗಿ ಅಲಂಕಾರ ಮಾಡಬೇಕು, ಅದು ಮಾಡಬೇಕು, ಆದ್ರೆ ಅದು ಪ್ರಧಾನವಾಗಿ ಅದನ್ನು ಹೇಳಿಲ್ಲ. ಭಗವಂತನ ಬಾಹು ಸೇವನ ಹೇಳಿಲ್ಲ, ಭಗವಂತನ ಊರು ಸೇವನ, ತೊಡೆ ಸೇವನವೂ ಹೇಳಿಲ್ಲ. ಏನ್ ಹೇಳಿದ್ದಾರೆ? ಭಗವಂತನ ಪಾದ ಸೇವನ ಹೇಳಿದ್ದಾರೆ. ಯಾಕೆ ಈ ಮಾತನ್ನು ನಾನು ಒತ್ಕೊಟ್ಟು ಹೇಳಿದೆ ಅಂದ್ರೆ, ನಮ್ಮ ಆಧುನಿಕ ಬುದ್ಧಿಜೀವಿಗಳು ಪದ್ಭ್ಯಾಂ ಶೂದ್ರೋ ಅಜಾಯತ ಎನ್ನುವ ಮಾತನ್ನ ಕೇಳಿದಾಗ, ಈ ಸನಾತನ ವೈದಿಕ ಪರಂಪರೆಯಲ್ಲಿ ಶೂದ್ರರನ್ನ ಕಾಲಿನ ಥರ ಕಡೆಗೆಣಿಸಿದ್ದಾರೆ ಅನ್ನೋ ಅರ್ಥೈಸುವಿಕೆ ಮಾಡ್ತಾರೆ. ಆದರೆ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಆಚರಣೆ ವಿಚಾರಗಳಲ್ಲಿ ಪಾದ ಸೇವನದಿಂದಲೇನೆ ಮೋಕ್ಷ ಅಂತ ಹೇಳಿದ್ದಾರೆ. ನವವಿಧ ಭಕ್ತಿಗಳಲ್ಲಿ ಕರಸೇವನ, ಮುಖಸೇವನ, ಬಾಹುಸೇವನ, ಊರು ಸೇವನ ಹೇಳಿಲ್ಲ, ಹೇಳಿರೋದು ಪಾದ ಸೇವನವೇನೆ. ಅಂದ್ರೆ ಇಡೀ ಭಗವಂತನ ಆಕೃತಿಯಲ್ಲಿ ನಮಗೆ ಮೋಕ್ಷ ಕೊಡುವಂತಹದ್ದು ಅದು ಪಾದವೇ ಅಂತ. ಇದರ ಅರ್ಥ ಏನು ಅಂದ್ರೆ, ನಮ್ಮ ದೃಷ್ಟಿನಲ್ಲಿ ಪಾದ ಕಡೆಗೆಣಿಸೋದು, ಕೆಳಗಡೆ ಕಡಿಮೆ ಅನ್ನೋ ಅರ್ಥದಲ್ಲಿ ಇಲ್ಲ ಅಂತ. ಈ ಮಾತು ಮನಸ್ಸಿಗೆ ಬಂದ್ರೆ ಆಮೇಲೆ ಪದ್ಭ್ಯಾಂ ಶೂದ್ರೋ ಅಜಾಯತ ಅನ್ನೋ ಮಾತಿಂದ ನಾವು ಯಾರು ಅಫೆಂಡ್ ಆಗೋದಿಲ್ಲ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಬರುವಂತಹದ್ದು ಅರ್ಚನೆ. ಅರ್ಚನಂ, ಭಗವಂತನಿಗೆ ಪುಷ್ಪಾರ್ಚನೆ, ಬಿಲ್ವಾರ್ಚನೆ, ತುಳಸಿ ಅರ್ಚನೆ, ಭಗವಂತನ ಅನೇಕ ಅನೇಕ ರೂಪಗಳನ್ನು ನೋಡಿಕೊಂಡು ಆಯಾ ರೂಪಗಳಲ್ಲಿ ಯಾವ್ದಾವ್ದು ಅರ್ಚನೆ ಮಹತ್ವದ್ದಿದೆಯೋ ಅದನ್ನೆಲ್ಲ ಗಮನಿಸಿ ಅದಕ್ಕೆ ತಕ್ಕಂತೆ ಅರ್ಚನೆ ಇತ್ಯಾದಿಗಳನ್ನು ಮಾಡೋದು. ವಂದನಂ, ನಮಸ್ಕಾರ. ನಮಸ್ಕಾರ ಮಾಡೋದು ಬಹಳ ದೊಡ್ಡ ಸೇವನೆ. ಇಲ್ಲಿ ನಮಸ್ಕಾರ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಪ್ರಹ್ವೀಭಾವ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಅಂದ್ರೆ, ನಾವು ನನ್ನ ಅಹಂಕಾರ ಎಲ್ಲವನ್ನು ಕಿತ್ತೆಸೆದು ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಆಗೋದು ವಂದನ, ನಮಸ್ಕಾರ ಅಂದ್ರೆ ಅದು ಪ್ರಹ್ವೀಭಾವ ಅಂತ. ನನ್ನ ಶರೀರ, ಈಗ ನೋಡಿ, ಅಹಂಕಾರ ಇದ್ದಾಗ ನಾನು ಎದೆ ಉಬ್ಬಿಸಿ ನಿಲ್ಲಿಸ್ತೇನೆ, ಇದಕ್ ವಿರುದ್ಧವಾಗಿರೋದು ಪ್ರಹ್ವೀಭಾವ. ಇದಕ್ ಆ ಎದೆ ಉಬ್ಬಿಸೋದಕ್ಕೆ ವಿರುದ್ಧವಾಗಿರೋದು ವಂದನ. ನಾವು ನಮಸ್ಕಾರ ಮಾಡುವಾಗ ಹೀಗೆ ಬಗ್ಗಿ, ನನ್ನ ಸೊಂಟ ಬಾಗಿರುತ್ತೆ, ತಲೆ ಬಾಗಿರುತ್ತೆ, ಭುಜ ಬಾಗಿರುತ್ತೆ, ಎದೆ ಒಳಗಡೆ ಹೋಗಿರುತ್ತೆ. ಅಹಂಕಾರದ ಸ್ಥಾನ ಎದೆ. ಯಾವಾಗ ನನಗೆ ಅಹಂಕಾರ ಹೆಚ್ಚಾಗಿರುತ್ತೆ ಎದೆ ಉಬ್ಬಿಸ್ಕೊಂಡು ನಡೀತೇನೆ. ಕೆಲವು ಸಂದರ್ಭಗಳಲ್ಲಿ ಅಹಂಕಾರ ಬೇಕೇ ಬೇಕು. ಲೌಕಿಕ ವಿಚಾರಗಳಲ್ಲಿ ಯಾವಾಗ ಅಭಿಮಾನದಿಂದ ಎದೆ ಉಬ್ಬಿಸಿಯೇನೇ ಇರಬೇಕು, ಕೆಲವು ವಿಚಾರಗಳಲ್ಲಿ ಇರಲಿ. ಆದ್ರೆ ಭಗವಂತನ ಭಕ್ತಿ ವಿಚಾರದಲ್ಲಿ ಬಂದಾಗ ಭಗವಂತನ ಎದುರುಗಡೆ ಎದೆ ಉಬ್ಬಿಸೋದು ಬೇಡ, ಅಲ್ಲಿ ಬಗ್ಗಿ ಬಾಗಿ ನಿಲ್ಲೋದು. ಪ್ರಹ್ವೀಭಾವ ಅಂತ ಹೇಳಿದ್ರೆ ಎಲ್ಲವನ್ನು ಬಾಗೋದು ಅಂತ. ಬಾಗೋದು ಅನ್ನೋ ಅರ್ಥದಲ್ಲಿ ಮೂಲಕವಾಗಿ ಯಾವುದು ಪಕ್ವವಾಗಿರುತ್ತದೆಯೋ ಅದು ಬಾಗಿರುತ್ತೆ, ಯಾವುದು ಕಾಯಿ ಆಗಿರುತ್ತದೆಯೋ ಅದು ಹೀಗೇನೆ ನಿಂತಿರ್ತದೆ ಮೇಲ್ಮುಖವಾಗಿ, ಯಾವುದು ಹಣ್ಣಾಗುತ್ತೋ ಅದು ಕೆಳಗಡೆ ಬಾಗಿರುತ್ತೆ. ಬಾಗೋದು ಅಂತಂದ್ರೆ ಒಂದು ಮ್ಯಾಚುರಿಟಿಯ ಲಕ್ಷಣ ಅನ್ನೋ ರೀತಿಯಲ್ಲಿ ನಾವು ಗಮನಿಸಬಹುದು. ಅದ್ಮೇಲೆ ದಾಸ್ಯಂ,
ಭಗವಂತನನ್ನ ಒಡೆಯ ಅಂತ ಒಪ್ಕೊಂಡು ನಾವು ಅವನ ಕೈಂಕರ್ಯಗಳನ್ನ ಮಾಡುವಂತಹ ಸೇವಕರು ಅನ್ನೋ ರೀತಿಯಲ್ಲಿ ನಮ್ಮನ್ನು ನಾವು ಭಾವಿಸ್ಕೊಳ್ಳೋದು. ನಾನ್ ಮಾಡಿದೆ ಸೇವಕರು ಅಂತ ಭಾವಿಸ್ಕೊಳ್ಳೋದು ಅಂದ್ರೆ ಏನರ್ಥ? ಹಿಂದಿನ ಒಂದು ವಂದನದಲ್ಲಿ ನಾನು ಶರಣಾಗಿರ್ತೇನೆ, ಇವಾಗ ನನಗೆ ಮಾರ್ಗದರ್ಶನ ತೋರೋನು, ನನಗೆ ಹೀಗ್ ಮಾಡು ಹೀಗ್ ಮಾಡಬೇಡ ಅಂತ ಹೇಳುವನು ಭಗವಂತನೇ, ಆದ್ರಿಂದ ಅವನನ್ನ ಒಡೆಯ ಅನ್ನೋ ರೀತಿಯಲ್ಲಿ. ಆಮೇಲೆ ಸಖ್ಯ, ಇದು ನೋಡಿ ಹೇಗಿದೆ, ಮುಂಚೆ ದಾಸ್ಯದ ರೂಪದಲ್ಲಿ ಭಗವಂತನ ಜೊತೆಗೆ, ಆಮೇಲೆ ಸಖ್ಯ ಗೆಳೆತನ ಭಗವಂತನ ಜೊತೆಗೆ, ಆಮೇಲೆ ಆತ್ಮನಿವೇದನಂ ತನ್ನನ್ನೇ ಭಗವಂತನಿಗೆ ಅರ್ಪಿಸಿಕೊಳ್ಳೋದು. ಆತ್ಮನಿವೇದನ, ಈಗ ತನ್ನನ್ನೇ ಭಗವಂತನಿಗೆ ಅರ್ಪಿಸ್ಕೊಂಡು, ಮುಂಚೆ ನಿವೇದನ ಅಂದ್ರೆ ನೈವೇದ್ಯ ಅಂತ ಇಟ್ಕೊಳ್ಳಿ. ನೈವೇದ್ಯ ಮಾಡುವಾಗ ಒಂದಿಷ್ಟು ಪದಾರ್ಥಗಳನ್ನ ಭಗವಂತನಿಗೆ ತಯಾರಿ ಮಾಡಿ ಅದಕ್ಕೆ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಇಲ್ಲಿ ಆತ್ಮನಿವೇದನ ಅಂದ್ರೆ ತನ್ನಂತಾನೇ ಭಗವಂತನಿಗೆ ಅರ್ಪಣೆ ಮಾಡೋದು ಅಂತ. ಅವಾಗ ಅರ್ಪಣೆ ಮಾಡಿದಾಗ ತಾನು ಮತ್ತು ಭಗವಂತ ಅನ್ನುವಂತಹ ಎರಡು ಬೇರೆ ಬೇರೆ ಎಂಟಿಟಿ ಅನ್ನೋದು ಉಳಿಯೋದಿಲ್ಲ. ತಾನು ಭಗವಂತನಲ್ಲಿಯೇನೆ ಒಂದಾಗಿದ್ದೇನೆ ಅನ್ನುವ ಭಾವನೆ ಇರುತ್ತೆ. ಅದು ಆತ್ಮನಿವೇದನಂ ಅಂತ. ಬಹಳ ಕಡೆ ಈ 9 ಹೇಳಬೇಕಾದಾಗ ಏನ್ ಪದ ಬಳಸ್ತಾರೆ? ನವವಿಧ ಭಕ್ತಿ ಅಂತ ಪದ ಬಳಸ್ತಾರೆ. ಆ ಪದದ ಬಗ್ಗೆ ವಿಧ ಆಗ್ಲಿಕ್ಕಿಲ್ಲ ಇದು ಅಂತ ನನ್ನ ಅಭಿಪ್ರಾಯ. ನವವಿಧ ಭಕ್ತಿ ಅಲ್ಲ ಇದು. 9 ವಿಧದ ಭಕ್ತಿಗಳು ಅಲ್ಲ, 9 ಪ್ರಕಾರದ ಭಕ್ತಿಗಳು ಅಲ್ಲ. ಪ್ರಕಾರಗಳು ಅಂತ ಹೇಳಿದ್ರೆ ಅವೆಲ್ಲವೂ ಸಮಾನಾಂತರದಲ್ಲಿ ಇರ್ತವೆ, ಹಾರಿಜಾಂಟಲ್ ಇರ್ತವೆ, ಎಲ್ಲವೂ ಒಂದೇ ಸಾಲಲ್ಲಿ ಇರ್ತವೆ ಪ್ರಕಾರಗಳು ಅಂತ ಹೇಳಿದಾಗ. ಆದರೆ ನನ್ನ ದೃಷ್ಟಿನಲ್ಲಿ ಇವುಗಳು 9 ಮೆಟ್ಟಿಲುಗಳು ಅನ್ನೋ ರೀತಿಯಲ್ಲಿ ನಾನು ನೋಡ್ತೇನೆ. ನಾನು ಭಗವಂತನಲ್ಲಿ ಆತ್ಮನಿವೇದನ ಮಾಡಿಕೊಳ್ಳುವುದು ಕೊನೆಯ ಮೆಟ್ಟಿಲು. ಅದು ಎಲ್ಲಿಂದ ಶುರು ಆಗುತ್ತೆ? ಶ್ರವಣದಿಂದ ಶುರು ಆಗುತ್ತೆ. ಭಗವಂತನ ಬಗ್ಗೆ ನಾನು ಎಷ್ಟು ಹೆಚ್ಚು ಹೆಚ್ಚು ಕೇಳ್ತೀನಿಯೋ ಆವಾಗ ಭಗವಂತನ ಬಗ್ಗೆ ಗೌರವ ಹುಟ್ಟೋದಕ್ಕೆ ಶುರು ಆಗುತ್ತೆ. ಯಾವಾಗ ಗೌರವ ಹುಟ್ಟುತ್ತೋ ಆವಾಗ ಆ ಭಗವಂತನ ಕೇಳಿರುವಂತಹ ಗುಣಗಳನ್ನ ನಾನು ಗಾನ ಮಾಡೋದಕ್ಕೆ, ಹೇಳೋದಕ್ಕೆ, ಪ್ರಚಾರ ಮಾಡೋದಕ್ಕೆ, ಕೀರ್ತನ ಮಾಡೋದಕ್ಕೆ ಶುರು ಮಾಡ್ತೇನೆ. ಕೀರ್ತನ ಮಾಡಬೇಕು ಅಂತ ಹೇಳಿದ್ರೆ ನೆನಪಲ್ಲಿ ಇಟ್ಕೊಳ್ಬೇಕು ತಾನೆ, ಇಲ್ದಿದ್ರೆ ಹೇಗೆ ಹೇಳೋದಕ್ಕೆ ಸಾಧ್ಯ? ಆ ಕಾರಣದಿಂದ ಸ್ಮರಣ ನೆನಪಲ್ಲಿ ಇಡೋದಕ್ಕೆ ಮಾಡ್ತೇನೆ. ಕೀರ್ತನ ಹೇಳಿ 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 ಯಾವುದನ್ನ ಮೇಲೆ ನೋಡಿ, ನಮ್ಮ ಮೇಷ್ಟ್ರು ಹೇಳ್ತಿದ್ರು, ನೀನು ಪಾಠ ಕಲಿಯುವಾಗ ಎಷ್ಟೊಂದು ತಿಳ್ಕೊಳ್ತೀಯೋ ಪಾಠ ಹೇಳುವಾಗ ಅದಕ್ಕಿಂತ ಜಾಸ್ತಿ ತಿಳ್ಕೊಳ್ತೀಯ ಅಂತ ಹೇಳ್ತಾ ಇದ್ರು. ಶ್ರವಣ ಪಾಠ ಕಲಿಯೋದು, ಕೀರ್ತನ ಪಾಠ ಹೇಳೋದು. ಜಾಸ್ತಿ ಕಲಿಯೋದು ಅಂತ ಹೇಳಿದ್ರೆ ಯಾವ ವಿಷಯ ನಂಗೆ ಚೆನ್ನಾಗಿ ಗೊತ್ತಿರುತ್ತೋ ಅದು ಯಾವಾಗಲೂ ನನ್ನ ತಲೆಯಲ್ಲಿ ಇರುತ್ತೆ. ಶ್ರವಣ ಮಾಡಿದ ಮೇಲೆ ನಾನು ಕೀರ್ತನ ಮಾಡಿದ್ರೆ ಆವಾಗ ನನಗೆ ಭಗವಂತನ ಸ್ಮರಣೆ ಅನ್ನೋದು ಯಾವಾಗಲೂ ಇಲ್ಲಿರುತ್ತೆ. ಶ್ರವಣ ಕೀರ್ತನಗಳು ನಿರಂತರವಾಗಿ ನಡೀತಾ ಇದ್ರೆ ಸ್ಮರಣ ಅನ್ನೋದು ಬಂದೇ ಬರುತ್ತೆ. ಆದ್ರಿಂದ ಅದು 3ನೇ ಸ್ಟೆಪ್, ಸ್ಮರಣ. ಭಗವಂತನ ಸ್ಮರಣ ಆಗ್ತಾ ಆಗ್ತಾ ಇರುವಾಗ ನಾನು ಅವನ ಪಾದ ಸೇವನೆಗೆ ಮನಸ್ಸು ತುಡಿತಕ್ಕೊಳಗಾಗುತ್ತೆ, ತತ್ಪರತೆಯನ್ನು ತೋರಿಸುತ್ತೆ. ಭಗವಂತನ ಚರಣದಲ್ಲಿ ನಾನು ತೊಡಗಿಸ್ಕೊಳ್ಬೇಕು, ಅವನ ಪಾದ ಸೇವನದಲ್ಲಿ, ಅವನ ಚರಣ ಕಮಲಗಳಲ್ಲಿಯೇ ನನ್ನ ಮನಸ್ಸಿಡಬೇಕು ಅನ್ನೋ ರೀತಿಯಲ್ಲಿ. ಆಮೇಲೆ ಚರಣ ದರ್ಶನವಾದಾಗ ಆ ಚರಣಗಳ ಮೇಲೆ ಅರ್ಚನೆ ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತೆ. ಆವಾಗ ನಾನು ತುಳಸಿನೋ, ಬಿಲ್ಲಪತ್ರಿನೋ, ಪುಷ್ಪವೋ, ಕೆಂಪು ಹೂಗಳು, ಬಿಳಿ ಹೂಗಳು, ಅಥವಾ ಅರಿಶಿಣವೋ, ಕುಂಕುಮವೋ, ಅಥವಾ ಸುವರ್ಣ ನಾಣ್ಯಗಳು, ಶೃಂಗೇರಿನಲ್ಲಿ ಶುಕ್ರವಾರ ಸಾಯಂಕಾಲ ಹೋದ್ರೆ ಚಂದ್ರಮೌಳೀಶ್ವರ ಪೂಜೆಯ ನಂತರ ಲಲಿತಾ ತ್ರಿಶತಿಯಿಂದ ಸ್ವರ್ಣ ಕಮಲಗಳಿಂದ ಆ ಶ್ರೀಚಕ್ರಕ್ಕೆ ಅರ್ಚನೆ ಆಗುತ್ತೆ. ಪ್ರಯತ್ನ ಪೂರ್ವಕವಾಗಿ ಶುಕ್ರವಾರ ಹೋಗಿ ರಾತ್ರಿ ಹೊತ್ತು. ಒಂದೇ ನಿಮಿಷ, ಬ್ಯಾಟ್ರಿ ಕಡಿಮೆ ಇದೆ, ಕನೆಕ್ಷನ್ ಕೊಟ್ಟು ಬರ್ತೀನಿ ಮತ್ತೆ. ಗುರುಗಳು ಹೇಳಿದ ಈ ಪೂಜೆ ಶೃಂಗೇರಿದು ಆನ್ಲೈನ್ ಇದು ಬರುತ್ತೆ, ಶಂಕರ ಚಾನಲ್ ಬರುತ್ತೆ ಪ್ರತಿ ಶುಕ್ರವಾರ 9:30ಗೆ ಬರುತ್ತಾ? ಹಾ ಮೇಡಮ್, ಅರೌಂಡ್ 9:30 ಬರ್ತದೆ. ಶಂಕರ ಚಾನಲ್ ಬರ್ತದೆ. ಅಮ್ನೋರ್ದು ಇದಕ್ಕೆ ಶ್ರೀಚಕ್ರಕ್ಕೆ ಅವರು ಇದು ಮಾಡ್ತಾರೆ. ಓಕೆ.
ಸುಮಾರಾಗಿ ಮಹಾಸನ್ನಿಧಾನ ಮಾಡ್ತಾರೆ ಇದನ್ನ. ನಾವು ದಸರಾದಲ್ಲಿ ಮಾತ್ರ ಕರೆಕ್ಟ್ ಆಗಿ ನೋಡ್ಬಿಡ್ತೀವಿ, ಇಲ್ಲ ಇದು ಮಿಕ್ಕಿದ ಟೈಮ್ ಜ್ಞಾಪಕನೇ ಬರಲ್ಲ. ರೆಕಾರ್ಡಿಂಗ್ ಆನ್ ಇದೆ. ಯೂಟ್ಯೂಬ್ ಅಲ್ಲೂ ಬರುತ್ತೆ ಮೇಡಮ್. ಅರ್ಚನಾ ಅನ್ನುವಂತಹದ್ದು ಉಪಾಸನಾ ಮಾರ್ಗದಲ್ಲಿ ಬಹಳ ಪ್ರಧಾನವಾಗಿರುವಂತಹ, ಅದರಲ್ಲಿಯೂ ಶ್ರೀವಿದ್ಯೋಪಾಸನೆಯಲ್ಲಿ ಅಮ್ಮನವರಿಗೆ ಅರ್ಚನೆನೇ ಬಹಳ ಪ್ರೀತಿ ಅನ್ನೋದನ್ನ ನಾವು ನೋಡ್ತೀವಿ. ಹಾಗೆ ಶಿವನಿಗೆ ಅಭಿಷೇಕ ಪ್ರೀತಿ, ವಿಷ್ಣುವಿಗೆ ಅಲಂಕಾರ ಪ್ರೀತಿ, ಗಣಪತಿಗೆ ನೈವೇದ್ಯ ಪ್ರೀತಿ, ಸೂರ್ಯನಿಗೆ ನಮಸ್ಕಾರ ಪ್ರೀತಿ, ಹಾಗೆ ಅಮ್ಮನವರಿಗೆ ಅರ್ಚನೆನೇ ಪ್ರೀತಿ ಅಂತ. ಆದ್ರಿಂದ ಅರ್ಚನಾ ಅನ್ನುವಂತಹದ್ದು ಅಂದ್ರೆ ಇತರರಿಗೆ ಪ್ರೀತಿ ಅಲ್ಲ ಅಂತಲ್ಲ, ಹೆಚ್ಚು ಪ್ರೀತಿ ಅನ್ನೋ ಅರ್ಥದಲ್ಲಿ ಅರ್ಚನಾ. ಆಮೇಲೆ ವಂದನ. ಇಷ್ಟೆಲ್ಲ ಆದ್ಮೇಲೆ ನಾನು ಶರಣಾಗತಿ ಆಗದೆ ಇರ್ತೇನೆಯೇ, ಪ್ರಹ್ವಿ ಭಾವ ಬಾರದೆ ಇರ್ತದೆಯೇ, ನಾನು ಯಾರನ್ನ ಹಗಲು ಇರಳು ನೆನಪಿಸ್ಕೊಳ್ತಾ ಇದ್ದೀನಿ, ಯಾರ ಪಾದ ಸೇವನೆಯಲ್ಲಿ ತತ್ಪರನಾಗಿದ್ದೇನೆ, ಯಾರನ್ನ ಅರ್ಚನೆ ಮಾಡ್ತಾ ಇದ್ದೀನಿ, ಅವ್ರ ಎದುರುಗಡೆ ನಾನು ಎದೆ ಉಬ್ಬಿಸಿ ಅಹಂಕಾರದಿಂದ ನಿಲ್ತೇನೆಯೇ? ಇಲ್ಲ, ನಾನು ಪ್ರಹ್ವಿ ಭಾವವನ್ನ ಬಾಗುತ್ತೇನೆ, ಮಾಗುತ್ತೇನೆ, ಅದು ವಂದನ. ಆಮೇಲೆ ವಂದನದಿಂದ ದಾಸ್ಯ. ಭಗವಂತ ಏನು ನಾನೇನಿದೆ ಇದೆಲ್ಲ ನಾನ್ ಮದುವೆ ಮಾಡಿದೆ, ಮನೆ ಕಟ್ಟಿಸ್ದೆ, ನನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿದೆ ಅಂತೆಲ್ಲ ನಾನ್ ಅನ್ಕೊಳ್ತೀನಲ್ಲ, ಇದೆಲ್ಲ ಹೋಗ್ಬಿಟ್ಟು ಅಯ್ಯೋ ಭಗವಂತ ಮಾಡಿಸಿದ, ಭಗವಂತನೇ ನನಗೆ ಸರಿಯಾದ ಸಕಾಲದಲ್ಲಿ ಸರಿಯಾದ ಮಾರ್ಗದರ್ಶನ ಮಾಡಿ ನನ್ನ ಮಗಳನ್ನ ಒಳ್ಳೆ ಕಡೆಗೆ ತಲುಪಿಸಿದ್ದಾನೆ, ಅದು ಭಗವಂತನೇ ಮಾಡಿದ್ದು ಅನ್ನುವಂಥದ್ದು. ನೀವು ಅನೇಕ ವ್ರತಗಳಲ್ಲಿ ಕಥೆಗಳು ಬರ್ತವಲ್ಲ, ವ್ರತ ಕಥೆಗಳು, ಅದರಲ್ಲಿ ಮಂಗಳ ಗೌರಿ ಅಂತ ಒಂದು ವ್ರತ, ಬಹುಶಃ ಬೆಂಗಳೂರು ಕಡೆ ಈ ಮಂಗಳ ಗೌರಿ ವ್ರತ ಮಾಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ನಾನು 4-5 ವರ್ಷ ಮಾಡಿರ್ತಾರೆ ಮದ್ವೆ ಆದ್ಮೇಲೆ, ತಾಯಿ ಮನೇಲಿ ಇದ್ರೆ ಗೌರಿ ಹಬ್ಬಕ್ಕೆ ಮುಂಚೆ ಮಾಡ್ತೀವಿ, ಬಾಗ್ನ ಎಲ್ಲ ಕೊಡ್ತೀವಿ. ಒಳ್ಳೇದು. ಆ ಕಥೆನಲ್ಲಿ ಅವನು ಶಿವ ಅನ್ನುವಂತಹ ಹುಡುಗನಿಗೆ ಅವರ ಸೋದರ ಮಾವ ಹರಿ ಅನ್ನುವಂಥವನು ಮದುವೆಗೋಸ್ಕರ ಕನ್ಯೆಯನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಒಂದು ಊರಿಗೆ ಹೋಗಿರ್ತಾರೆ, ಬಹುಶಃ ಕಾಶಿ. ಅಲ್ಲಿ ಅವಳು ಒಬ್ಬಳು ಸುಂದರವಾಗಿರುವಂತಹ ಕನ್ಯೆ ಇರ್ತಾಳೆ. ಅವಳ ತಾಯಿ ಮಂಗಳಗೌರಿ ವ್ರತ ಮಾಡ್ತಾ ಇರ್ತಾಳೆ. ಅವ್ರ ಮನೆ ಪಕ್ಕದಲ್ಲಿಯೇನೆ ಒಂದು ಶಿವ ಪಾರ್ವತಿಯ ದೇವಸ್ಥಾನ ಇರುತ್ತೆ. ಅವಾಗ ಅವರು ತಂದೆ ತಾಯಿ ನನ್ನ ಮಗಳಿಗೆ ಯಾರಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಭಗವಂತನ ಆಜ್ಞೆಗೋಸ್ಕರ ಕಾಯ್ತಾ ಕೂತಿರ್ತಾರೆ ಅಂತ ಇದೆ ಕಥೆನಲ್ಲಿ. ಇನ್ನೂ ಭಗವಂತನ ಆಜ್ಞೆ ಬಂದಿಲ್ಲ, ಆದ್ರಿಂದ ನಾನು ಇನ್ನೂ ಯಾವುದೇ ನಿಶ್ಚಯ ತಗೊಂಡಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ತಂದೆ ಮದುವೆಗೋಸ್ಕರ. ಅಂದ್ರೆ ಇಂತಹ ನಿಶ್ಚಯಗಳಲ್ಲಿಯೂ ಕೂಡ ಆ ಭಗವಂತನಲ್ಲಿ ಅವರಿಗೆ ಅಷ್ಟೊಂದು ಶ್ರದ್ಧೆ, ಅದು ದಾಸ್ಯ. ಭಗವಂತ ಆಜ್ಞೆ ಮಾಡಿದ ಮೇಲೇನೆ ನಾವು ಈಗ ಏನೇನ್ ಮಾಡ್ತಾ ಇದ್ದೆ ಅದೆಲ್ಲ ಭಗವಂತನಿಂದಲೇನೆ ನಡೀತಾ ಇದೆ ಅಂತ ಹೇಳಿ ಗಟ್ಟಿಯಾಗಿ ನಂಬಿದ್ರೆ, ಆಮೇಲೆ ತನ್ನಷ್ಟಕ್ಕೆ ತಾನೇ ಭಗವಂತ ಹೆಜ್ಜೆ ಹೆಜ್ಜೆಗೂ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾನೆ ಅನ್ನುವಂತಹ ಅನುಭವ ಬರುತ್ತೆ. ಅದಾದ್ಮೇಲೆ ಬರುವಂತಹದ್ದು ಸಖ್ಯ. ಸಖ್ಯ ಅಂದ್ರೆ ಗೆಳೆತನ. ಈ ಧಾತು ನೋಡಿ, ಸ್ನೇಹ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಏನು ಹೇಗೆ ಅರ್ಥ ಅಂತ ಹೇಳಿದ್ರೆ, ಸ್ನೇಹ ಅಂತ ಹೇಳಿದ್ರೆ, ನಾವು ಚಪಾತಿ ಎಲ್ಲ ಮಾಡ್ಬೇಕಾದ್ರೆ ಹಿಟ್ಟು ನೀರು ಕಲಿಸ್ಬಿಟ್ಟು ಮಾಡ್ತೀವಲ್ಲ, ಇಷ್ಟೊಂದು ಅಗಲ ಹಿಟ್ಟಿರುತ್ತೆ, ನೀರು ಹಾಕಿದ್ಮೇಲೆ ಅದು ಇಷ್ಟ ಆಗುತ್ತೆ. ನೀರು ಹಿಟ್ಟು ಇಷ್ಟು ಒಂದಾಗಿ ಬೆರಕೆ ಆಗ್ತದೆ ಅಂತ ಹೇಳಿದ್ರೆ ಎರಡು ಹತ್ರ 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 ಬಂದು ಒಂದಕ್ಕೊಂದು ಅಂಟಿಕೊಂಡಿರ್ತವೆ, ಅದು ಸ್ನೇಹ ಅಂದ್ರೆ. ಅದು ಭಗವಂತನಲ್ಲಿ ಅಷ್ಟೊಂದು ಆತ್ಮೀಯತೆ, ಸಖ್ಯ ಅರ್ಜುನನ ಥರ.
ಅನೇಕ ಅನೇಕ ಆ, ದೃಷ್ಟಾಂತಗಳು, ಬೇರೆ ಬೇರೆ ಕಥೆಗಳಲ್ಲಿ ನಾವು ಬೇರೆ ಬೇರೆ ದೃಷ್ಟಾಂತಗಳನ್ನು ನೋಡಬಹುದು. ಆಮೇಲೆ ಸಖ್ಯ, ನಾವು ದಾಸ್ಯದಿಂದ ಪ್ರಾರಂಭ ಆಯ್ತು. ಮುಂಚೆ ಭಗವಂತನಲ್ಲಿ ದಾಸನಾಗಿ ಸೇರಿದ್ವಿ, ಅಲ್ಲಿಗೆ ಮುಗಿಲಿಲ್ಲ. ನೆಕ್ಸ್ಟ್ ಸ್ಟೆಪ್ಪು ಗೆಳೆಯನಾಗಬೇಕು, ಭಗವಂತನ ಗೆಳೆಯನಾಗಬೇಕು. ಆಮೇಲೆ ಅದಕ್ಕೂ ಮುಂದಿನ ಸ್ಟೆಪ್ಪು ಏನಿದೆ, ಕೊನೆ ಸ್ಟೆಪ್ಪು ಆತ್ಮ ನಿವೇದನಂ, ಭಗವಂತನಲ್ಲಿಯೇನೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ಬೇಕು, ಲಯ ಮಾಡ್ಕೊಳ್ಬೇಕು ಅಂತ. ಆವಾಗ ಪುನಃ ಮತ್ತೆ ಅದು ಬಂದಿದ್ದು ಐಕ್ಯತೆಗೆ ಬಂತು ಅನ್ನುವಂಥದ್ರಲ್ಲಿ. ಈ ಪ್ರಕಾರ ಇವುಗಳು ನವ ಸ್ತರ ಭಕ್ತಿಗಳು ಅಂತ ನಾನು ಹೇಳ್ಬೋದು. ನವವಿಧ ಭಕ್ತಿ ಅಂತ ಯಾಕೋ ನಾನು ಆ ಪದ ಬಳಸೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. 9 ಮೆಟ್ಟಿಲುಗಳು ಅನ್ನೋ ರೀತಿಯಲ್ಲಿ ನಾವು ನೋಡಬಹುದು. ಈ ಮಾತನ್ನ ಪ್ರಹ್ಲಾದ ಅವ್ರ ತಂದೆ ಹೇಳ್ತಾ ಇದ್ದಾನೆ. ನಾನು ಇಷ್ಟು ದಿವಸ ಇಷ್ಟೆಲ್ಲ ವಿಚಾರ ಕಲ್ತಿದ್ದೀನಿ ತಂದೆ ಅಂತ. ತನ್ಮೇ ಅಧೀತಂ ಉತ್ತಮಂ, ಇಂತಹ ಒಳ್ಳೊಳ್ಳೆ ವಿಚಾರಗಳನ್ನು ನಾನು ಕಲ್ತಿದ್ದೀನಿ ನೋಡು ಅಂತ ಅವ್ರ ತಂದೆಗೆ ಹೇಳ್ತಾನೆ. ಆವಾಗ ಅವನು ಕೋಪಕ್ಕೆ ಎಡೆನೇ ಇಲ್ಲ, ಇದ್ಮೇಲೆ ಎಲ್ಲೇನೆ ಇಲ್ಲದೆ ಇರುವಂತೆ ಅಲ್ಲಿರುವಂತಹ ಎಲ್ಲ ಸೈನಿಕರಿಗೆ, ಭಟರಿಗೆ, ತನ್ನ ಎಲ್ಲ ವರಿಗೂ ಅನ್ನೋ ಆಜ್ಞೆ ಮಾಡೋದೇನು ಅಂತ ಹೇಳಿದ್ರೆ, ಇವನಿಗೆ ಇನ್ನು ಮೇಲೆ ಹೀಗೇನೆ ಬಿಡೋದಕ್ಕೆ ಉಪಯೋಗ. ಕಳೆದ ಬಾರಿ ಬಂದಾಗ ಏನೋ ಪುಟ್ಟ ಹುಡುಗ ಮಾತಾಡ್ತಾನೆ, ಯಾರೋ ಹೇಳಿಕೊಟ್ಟಿದ್ದಿರ್ಬೇಕು ಅಂತ ನಾನು ಉಪೇಕ್ಷೆ ಮಾಡಿದ್ದೇನೆ. ಇನ್ಮೇಲೆ ಉಪೇಕ್ಷೆ ಮಾಡುವ ಹಾಗಿಲ್ಲ. ಇವನು ಯಾವ ರೀತಿ ರೋಗ ಅನ್ನುವಂಥದ್ದು ನನ್ನ ಶರೀರದಲ್ಲಿಯೇನೇ ಹುಟ್ಟಿದ್ರೂ ಆ ರೋಗವನ್ನು ಪ್ರಯತ್ನಪೂರ್ವಕವಾಗಿ ನಾವು ಹೊರ ಹಾಕ್ತೇವೆಯೋ, ಹಾಗೆ ನನ್ನ ಶರೀರದಿಂದಲೇನೆ ಹುಟ್ಟಿದ್ರೂ ಈ ಮಗನು ನನಗೆ ರೋಗ ಥರಾನೇ ಇದ್ದಾನೆ. ಆದ್ರಿಂದ ಅವನಿಗೆ ಎಲ್ಲಾ ವಿಧದ ಪ್ರಯತ್ನಪೂರ್ವಕವಾಗಿ ಇವನನ್ನ ಕೊಂದು ಹಾಕಿ ಇವನನ್ನ ಇನ್ನು ಮೇಲೆ ರಕ್ಷಣೆ ಮಾಡೋದ್ರಲ್ಲಿ ಅಥವಾ ಸಹಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನುವ ನಿರ್ಣಯಕ್ಕೆ ಬರ್ತಾರೆ. ಆಮೇಲೆ ಆ ಕಥೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಪರ್ವತದಿಂದ ಧುಮುಕಿಸ್ತಾರೆ, ವಿಷವನ್ನ ಪಾನ ಮಾಡಿಸ್ತಾರೆ. ಏನೇನಾಗುತ್ತೆ, ಯಾವುದರಿಂದಲೂ ಅವನಿಗೆ ಏನು ಆಗೋದಿಲ್ಲ. ಪ್ರತಿಯೊಂದು ಸಮಯದಲ್ಲಿಯೂ ಅವನು ಭಗವಂತನಲ್ಲಿಯೇನೆ ಮನಸ್ಸನ್ನಿಟ್ಟಿರ್ತಾನೆ. ಆ ಭಗವಂತನೇ ಅವನಿಗೆ ಎಲ್ಲಾ ರೀತಿಯ ಆನೆಗಳಿಂದ ತುಳಿಸ್ತಾರೆ. ಕಥೆ ಎಲ್ಲ ಗೊತ್ತಿದೆ. ಅಂತಹ ಯಾವ ಪ್ರಯತ್ನದಿಂದಲೂ ಅವನಿಗೆ ಏನು ಅಂದ್ರೆ ಏನೂ ಆಗೋದಿಲ್ಲ. ಈ ವಿಚಾರ ಹಿರಣ್ಯಕಶಿಪುಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಆಗ್ತದೆ. ಇದೇನಿದು, ನಾನು ಎಷ್ಟೆಷ್ಟೆಲ್ಲ ಯುದ್ಧಗಳನ್ನು ಆಡಿದ್ದೀನಿ, ಎಲ್ಲಾ ಯುದ್ಧಗಳಲ್ಲಿಯೂ ನಾನು ಶತ್ರುಗಳಿಗೆ ಕೊಡದೇ ಇರುವಂತಹ ಚಿತ್ರಹಿಂಸೆಯ ಪ್ರಕಾರಗಳನ್ನು ನನ್ನ ಮಗನ ಮೇಲೆ ಆಚರಣೆ ಮಾಡ್ಲಿಕ್ಕೆ ಹೇಳಿದ್ದೀನಿ. ಆದರೂ ಇವನಿಗೆ ಏನು ಅಂದ್ರೆ ಏನೂ ಆಗಿಲ್ವಲ್ಲ ಅಂತ ಹೇಳಿದ್ರೆ, ಇದು ಬಹುಶಃ ಬೇರೆ ಲಕ್ಷಣವೇ ಕಾಣಿಸ್ತಾ ಇದೆ. ಏನ್ ಲಕ್ಷಣ ಅದು ಅಂತ ಹೇಳಿದ್ರೆ, ಯಾವ ರೀತಿ ಶುನಶೇಫ ಎನ್ನುವಂಥವನು ಅವನ ತಂದೆ ಆಗಿರುವಂತಹ ವರುಣನಲ್ಲಿ ವೈರತ್ವವನ್ನ ಬೆಳೆಸ್ಕೊಂಡಿದ್ನೋ, ಹಾಗೇನೆ ಇವನು ನನ್ನ ಮೇಲೆ ವೈರತ್ವವನ್ನು ಬೆಳೆಸ್ಕೊಂಡಿದ್ದಾನೇನೋ. ಸುತರಾಮ್ ಯಾವತ್ತಿಗೂ ಯಾವುದಕ್ಕೂ ಬಗ್ತಾ ಇಲ್ವಲ್ಲ ಇವನು ಅಂತ. ಶುನಶೇಫ ಅನ್ನುವಂಥವನು ವರುಣನ ಮಗ. ಯಾವುದೋ ಸಂದರ್ಭದಲ್ಲಿ ಆ ವರುಣನು ಈ ಮಗನನ್ನ, ಶುನಶೇಫನನ್ನ, ಹರಿಶ್ಚಂದ್ರನ ಮಗನಾಗಿರುವಂತಹ ರೋಹಿತಾಶ್ವನಿಗೆ ಮಾರಿರ್ತಾನೆ. ಆಮೇಲೆ ಮತ್ತೆ ಯಾವುದೋ ಬೇರೆಗಳಿಗೆ ಅವನನ್ನು ವಾಪಸ್ ಬಾ, ನನ್ನ ಹತ್ರನೇ ಬಂದಿರು ಅಂತ ಕೇಳ್ಕೊಳ್ತಾನೆ. ಆವಾಗ ಅವನು ಮಗನಾಗಿರುವಂತಹ ಶುನಶೇಫನು, ನನ್ನನ್ನು ನೀನು ಮಾರಿದ್ದೀಯಾ ಅನ್ನುವಂತಹ ವಿಷಯವನ್ನ ಮನಸ್ಸಿನಲ್ಲಿಟ್ಕೊಂಡು ಅದರಿಂದಲೇನೆ ದ್ವೇಷ ಇಟ್ಕೊಂಡು ನಾನು ಯಾವತ್ತಿಗೂ ನಿನ್ನ ಹತ್ರ ಬರೋದಿಲ್ಲ ಅಂತ ಹೇಳಿ ಅವನು ತನ್ನ ಗೋತ್ರವನ್ನು ಬಿಟ್ಟು ಪುನಃ ವಿಶ್ವಾಮಿತ್ರನ ಗೋತ್ರಕ್ಕೆ ಹೋಗಿ ಸೇರ್ತಾರೆ. ಇದು ಉಪನಿಷತ್ತುಗಳಲ್ಲಿ, ಪುರಾಣದಲ್ಲಿ ಬರುವಂತಹ ಇನ್ನೊಂದು ಕಥೆ. ಯಾವ ರೀತಿ ಆ ಶುನಶೇಫ ಅವನ ದೃಷ್ಟಾಂತ ಇಲ್ಲಿ ತಗೊಳ್ತಾನೆ. ಅವನ ತಂದೆಗೆ ವಿರುದ್ಧವಾಗಿ ಇದ್ದಾನೆಯೋ ಹಾಗೆ ಇವನು ನನಗೆ ವಿರುದ್ಧಕ್ಕೋಸ್ಕರವಾಗಿಯೇ ಹುಟ್ಟಿ ಬಂದಿದ್ದಾನೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ. ಆವಾಗ ಆ
ಶುಕ್ರಾಚಾರ್ಯರ ಮಕ್ಕಳಾಗಿರುವಂತಹ ಷಂಡ ಅಮರ್ಕರು ಆ ಹಿರಣ್ಯಕಶಿಪುಗೆ ಒಂದು ಮಾತನ್ನು ಹೇಳ್ತಾರೆ, ನವೈ ಶಿಶೂನಾಂ ಗುಣದೋಷಯೋ ಪದಂ ಅಂತ. ಬಹಳ ಸೊಗಸಾದ ಮಾತು. ಬಹುಶಃ ಇದು ಭಾಗವತದಲ್ಲಿಲ್ಲ, ಟೀಕೆಯಲ್ಲಿ ಬಂದಿರುವಂತಹ ಶ್ಲೋಕ ಇದು. ಯಾವುದೋ ಸುಭಾಷಿತದ ಒಂದು ಭಾಗ ಇರಬೇಕು. ನವೈ ಶಿಶೂನಾಂ ಗುಣದೋಷಯೋ ಪದಂ ಅಂತ. ಶಿಶುಗಳಲ್ಲಿ ಗುಣ ಮತ್ತು ದೋಷ ಇವೆರಡಕ್ಕೂ ಅವಕಾಶ ಇರೋದಿಲ್ಲ ಅಂತ. ಅಂದ್ರೆ ಮಕ್ಕಳಲ್ಲಿ ನಾವು ಗುಣಗಳನ್ನು ಹುಡುಕಬಾರ್ದು, ದೋಷಗಳನ್ನು ಹುಡುಕಬಾರ್ದು ಅಂತ. ನಾವೇನ್ ಮಾಡ್ತೀವಿ, ದೋಷ ಹುಡುಕೋದಿಲ್ಲ, ಕಾಣಿಸಿದ್ರು ಮುಚ್ಚಿಡ್ತೀವಿ, ಗುಣಗಳನ್ನು ಬಹಳ ಹುಡುಕಿ 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 ಹೇಳ್ತಾ ಇರ್ತೀವಿ. ಎರಡೂ ಸಲ್ದು ಅಂತ ಸುಭಾಷಿತಕಾರ ಹೇಳ್ತಾರೆ. ಗುಣ ಮಕ್ಕಳಲ್ಲಿ ಯಾಕೆ ಅಂದ್ರೆ ಅವ್ರು ಇವತ್ತಿದ್ದ ಹಾಗೆ ಇನ್ನೊಂದು ನಾಳೆ ಇರೋದಿಲ್ಲ, ಅರೆಗಂಟ ನಂತರ ಇರೋದಿಲ್ಲ. ಆದ್ರಿಂದ ಅವರಲ್ಲಿ ಗುಣ ದೋಷ ಅನ್ನುವಂತಹದ್ದು ಮಕ್ಕಳಲ್ಲಿ, ಶಿಶುಗಳಲ್ಲಿ ಹುಡುಕಬಾರ್ದು. ಆದ್ರಿಂದ ನೀನು ಅಂತಹ ಕಠಿಣ ನಿರ್ಧಾರ ಬಿಟ್ಟು ಅವನಿಗೆ ಒಂದು ಪಾಶದಿಂದ ಬಂಧನ ಮಾಡಿಸ್ಬಿಟ್ಟು ನಾವೇನ್ ಮಾಡೋಣ, ಈ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅವನು ಬ್ರೈನ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಅವ್ರು ಹೇಳ್ತಾರೆ, ಪ್ರಯತ್ನ ಮಾಡ್ತಾರೆ. ಏನು ಅಂದ್ರೆ ಇನ್ಮೇಲೆ ನಾವು ಅವನಿಗೆ ಗೃಹಸ್ಥರು ಆಚರಿಸುವ ಕರ್ಮಗಳನ್ನೇ ಒತ್ಕೊಟ್ಟು ಹೇಳ್ತೀವಿ ಅಂತ. ಅವ್ರ ಟಾರ್ಗೆಟ್ ಎಲ್ಲಿ ಮಾಡಿದ್ದಾರೆ ನೋಡಿ, ಗಮನಿಸಿ. ಅವನು ಬಹಳ ಭಕ್ತಿ ಭರಿತವಾಗಿ ಮಾತನಾಡ್ತಾ ಇದ್ದಾನೆ. ಅವನ ಭಕ್ತಿಯನ್ನ ಭಂಗ ಮಾಡಬೇಕು ಅಂತ ಹೇಳಿದ್ರೆ ಗೃಹಸ್ಥರು ಆಚರಿಸುವಂತಹ ಕರ್ಮಗಳ ಬಗ್ಗೆ ಅವನಿಗೆ ಹೆಚ್ಚು ಪಾಠ ಹೇಳ್ತೀವಿ, ಹೇಳಬೇಕು ಅಂತ ಅವ್ರ ತಂದೆ ಹೇಳ್ತಾನೆ. ಅವನು ಹೇಳೋಣ ಅಂತ ಇವರು ಮಾಡ್ತಾರೆ. ಅಂದ್ರೆ ಅವನಲ್ಲಿ ಕಾಮವನ್ನ ಬಿತ್ತಿ ಪ್ರಚೋದಿಸೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೀಗೇನೆ ಪಾಠ ನಡೀತಾ ಇದೆ. ಅವನನ್ನ ಕಟ್ಟಿ ಹಾಕಿದ್ದಾರೆ, ಪಾಶಗಳಲ್ಲಿ ಕಟ್ಟಿ ಕೂಳಿಸ್ಕೊಂಡ್ಬಿಟ್ಟು ಅವನು ಇಲ್ಲ ಅಂತ ಹೇಳೋ ಹಾಗೆ, ಕೇಳಿಸ್ಕೊಂಡಿಲ್ಲ ಅಂತ ಹೇಳೋದಿಲ್ಲ, ನಿರಂತರವಾಗಿ ಅವನಿಗೆ ಉಪದೇಶ ಮಾಡ್ತಾ ಇರೋದು. ಮುಂಚೆ ಅರ್ಥಕಾಮಗಳನ್ನು ಹೇಳ್ತಾ ಇದ್ರು, ಇವಾಗ ಅರ್ಥನೂ ಬೇಡ, ಕಾಮವನ್ನೇ ಹೇಳ್ತಾ ಇದ್ದಾರೆ. ಅವನ ಬುದ್ಧಿ, ಈ ಭಕ್ತಿಯಲ್ಲಿರುವಂತಹ ಬುದ್ಧಿಯನ್ನ ತಿರುಗಿಸಿ ಆ ಭಕ್ತಿಯನ್ನ ಕೆಡಿಸಿ ಅವನಲ್ಲಿ ಈ ಕಾಮವನ್ನು ಬಿತ್ತಬೇಕು. ಅದರಿಂದ ರಜೋಗುಣ ಇತ್ಯಾದಿಗಳು, ಅವರು ತಾಮಸಿ ಗುಣಗಳು ರಜೋಗುಣಗಳು ಹುಟ್ಟಿಸೋದು ಅಂತ ಅವರ ಪ್ರಯೋಗ. ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದ್ ದಿವಸ ಅವ್ರ ಗುರುಗಳು ಯಾವುದೋ ಕೆಲಸಕ್ಕಾಗಿ ಹೊರಗಡೆ ಹೋಗಿರ್ತಾರೆ. ಅದೇ ಸಂದರ್ಭದಲ್ಲಿ ಇವ್ರಿಗೆ ಸ್ವಲ್ಪ ಪಾಠ ಇಲ್ಲ ಅಂದ್ರೆ ವೀರರಾಮ ಸಿಕ್ತು. ಅವನ ಸಹಪಾಠಿಗಳೆಲ್ಲರೂ ಬಂದು ಅವನಿಗೆ ಕರೀತಾರೆ, ಗುರುಗಳು ಹೋಗಿದ್ದಾರೆ, ನಾನ್ ನಿನ್ನ ಕಟ್ಟನ್ನು ಬಿಚ್ತೀನಿ, ಆಟ ಆಡೋಣ ಬಾ, ನಮ್ ಜೊತೆ ಎಲ್ಲರೂ ಸೇರಿ ಆಟ ಆಡೋಣ ಬಾ ಅಂತ. ಅವನು ಹೇಳ್ತಾನೆ, ಆಟದಲ್ಲಿ ಏನಿದೆ ಕಣ್ರಯ್ಯ, ಇಲ್ಲಿ ಬರ್ರಿ, ನಾನೀಗೊಂದಿಷ್ಟು ಮಾತು ಹೇಳ್ತೀನಿ, ನೀವು ನಾನು ಹೇಳಿರೋದನ್ನ ನೀವು ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಎಲ್ಲಾ ಮಕ್ಕಳನ್ನ ಕೂಳಿಸ್ಕೊಂಡ್ಬಿಟ್ಟು ಅವನು, ನಾವು ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಧರ್ಮಪರಾಯಣರಾಗಿರಬೇಕು, ಭಕ್ತಿಯನ್ನೇ ಆಚರಿಸಬೇಕು ಅನ್ನುವ ಅಂಶವನ್ನ ಭಗವಂತನು, ಆ ಪ್ರಹ್ಲಾದನು ತನ್ನ ಓರಿಗೆಯವರಿಗೆಲ್ಲರಿಗೂ, ಸಹಪಾಠಿಗೆಲ್ಲರಿಗೂ ಹೇಳ್ತಾನೆ. ಏನಂಶ ಪ್ರಧಾನವಾಗಿ ಹೇಳ್ತಾನೆ ಗೊತ್ತೇನು? ಪುನಃ ನಾವು ಇದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಕೇಳಿರ್ತೀವಿ. ನಮ್ಮ ಇಡೀ ಜೀವನ ಹೇಗೆ ವ್ಯರ್ಥವಾಯ್ತು ಅನ್ನೋದಕ್ಕೆ ಒಂದು ಕ್ಯಾಲ್ಕುಲೇಷನ್ ಕೊಡ್ತಾರೆ. ಅರ್ಧ ಜೀವನ ನಿದ್ದೆನಲ್ಲಿ ಹೋಯ್ತು, ಇನ್ನರ್ಧ ಜೀವನ ಬಾಲ್ಯದಲ್ಲಿ ಹೋಯ್ತು, ಏನು ಸರಿ ತಪ್ಪು ಗೊತ್ತಾಗ್ಲಿಲ್ಲ, ಇನ್ನರ್ಧ ಜೀವನ ಮುಪ್ಪಿನಲ್ಲಿ ಹೋಯ್ತು, ಹಾಗೆ ಹೀಗೆ ಎಲ್ಲ ಈ ಕ್ಯಾಲ್ಕುಲೇಷನ್ ಕೇಳಿದೆ, ಪ್ರಸಿದ್ಧವಾಗಿದೆ. ಈ ದತ್ತೋಪಾಸಕರಲ್ಲಿ ವಾಸುದೇವಾನಂದ ಸರಸ್ವತಿಗಳು ಅಂತ ಆಗೋದ್ರು. ಟೇಂಬೆ ಮಹಾರಾಜರು ಅಂತ ಬಹಳ ಪ್ರಸಿದ್ಧಿ ಅವ್ರ ಹೆಸರು. ಈ ನರಸೋಬಾ ವಾಡಿನಲ್ಲಿ ಅವ್ರು ಇರ್ತಾ ಇದ್ರು. ಅವ್ರದ್ದು ಅಲ್ಲಿ ಸಮಾಧಿನೂ ಇದೆ. ಆ ಟೇಂಬೆ ಮಹಾರಾಜರು ದತ್ತನ ಸಾಯಂಕಾಲದ ಹೊತ್ತು ದತ್ತ ಪ್ರಾರ್ಥನೆಗಳನ್ನು ಬರೆಯುವಾಗ ಕರುಣಾ ತ್ರಿಪದಿ ಅಂತ ಒಂದಿಷ್ಟು ಭಜನೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕರುಣಾಷ್ಟಕ ಅಂತ ಬರೀತಾರೆ. ಕರುಣಾಷ್ಟಕದಲ್ಲಿ ಮರಾಠಿನಲ್ಲಿದೆ. ಆ ಕರುಣಾಷ್ಟಕದಲ್ಲಿಯೂ ಅವರು ಇದೇ ತತ್ವವನ್ನು ಬರೀತಾರೆ. ನಾನು ಗರ್ಭದಲ್ಲಿದ್ದಾಗ ನನ್ನ ಕೈಯಲ್ಲಿರಲಿಲ್ಲ,
ಆವಾಗ ನಾನು ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕಾಗ್ಲಿಲ್ಲ. ನನಗೆ ಬಹಳ ಜೀವನ ಎಲ್ಲ ಬಹಳ ಕಷ್ಟ ಆಗ್ತಾ ಇದೆ. ನಿನ್ನ ಕಾಲುಗಳ ಮೇಲೇನೆ ನಾನು ಭಾರ ಹಾಕಿದ್ದೇನೆ, ನನಗೆ ರಕ್ಷಣೆ ಮಾಡಬೇಕು ಅನ್ನೋದು ಅವರು ಕೊನೆ ಸಾಲಲ್ಲಿರುತ್ತೆ. ಇಡೀ ಜೀವನ ಹೇಗೆ ವ್ಯರ್ಥ ಆಯ್ತು ಅಂತ 7-8 ಶ್ಲೋಕಗಳಲ್ಲಿ ಹೇಳ್ತಾರೆ ಮಹಾರಾಟ್. ಅದರಲ್ಲಿ ಇದೇ ಕ್ಯಾಲ್ಕುಲೇಷನ್ ಇದೆ. ಅಂದ್ರೆ ಪ್ರಸಿದ್ಧವಾಗಿ ಅರ್ಧ ಜೀವನ ನಿದ್ರೆನಲ್ಲಿ ಹೋಯ್ತು, ಕೌಮಾರದಲ್ಲಿ ಹೋಯ್ತು, ಮುಪ್ಪಿನಲ್ಲಿ ಹೋಯ್ತು ಅನ್ನುವಂಥದ್ದು ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಪುನಃ ಭಾಗವತದಲ್ಲಿ ಬಂದಿರುವಂತಹದ್ದು. ಪ್ರಹ್ಲಾದನು ತನ್ನ ಸಹಪಾಠಿಗಳಿಗೆ ಹೇಳಿರುವಂತಹದ್ದು ಮಾತು. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಮೊದಲೇನು ಹೇಳ್ತಾನೆ, ಹೇ ಗೆಳೆಯರೇ, ಧರ್ಮಾಚರಣೆ ಅಂದ್ರೆ ಎಲ್ಲ ಮುಪ್ಪಾದ ಮೇಲೆ ಆಮೇಲೆ ರಿಟೈರ್ಡ್ ಎಲ್ಲ ಆದ್ಮೇಲೆ ಆಚರಣೆ ಮಾಡೋದು ಅಂತ ಹಾಗಂದ್ಕೋಬೇಡಿ. ಕೌಮಾರೇ ಏವ, ಕೌಮಾರೇ ಅನ್ನುವಂಥ ಪದ ಶಿಶು ಅಲ್ಲ, ಶಿಶುಕ್ಕಿಂತ ಸ್ವಲ್ಪ ದೊಡ್ಡವನು. ಕುಮಾರಾವಸ್ಥೆ ಅಂತ ನಾವು ಯಾವ್ದಕ್ಕೆ ಹೇಳ್ತೇವೆ, ಆ ಕೌಮಾರಾವಸ್ಥೆಯಲ್ಲಿ ಅವಾಗಲೇನೆ ಬಲ್ಲವರು, ಪ್ರಾಜ್ಞರು, ಜಾಣರು ಅಂತ ಯಾರು ಇರ್ತಾರೆ ಅವರು ಆವಾಗಲೇನೆ ಧರ್ಮಾಚರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಗೊತ್ತೇನೋ, ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ಸಿಕ್ಕಿದ್ದೇ ಬಹಳ ದುರ್ಲಭ. ಇನ್ನು ರಿಟೈರ್ಡ್ ಆಗೋವರೆಗೂ ಬೇರೆ ಎಲ್ಲ ಕೆಲಸ ಮಾಡಿ ಆಮೇಲೆ ಧರ್ಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟೊತ್ತಿಗೆಲ್ಲ ವ್ಯರ್ಥ ಆಗಿ ಹೋಗಿರುತ್ತೆ. ಅಷ್ಟೇ ಅಲ್ಲದೇನು, ತದಪಿ ಅಧ್ರುವಂ, ಸಿಕ್ಕಿರುವಂತಹ ಮನುಷ್ಯ ಜನ್ಮವು ಪರ್ಮನೆಂಟ್ ಆಗಿದೆ ಅಂತ ಇದೇನು ಇಲ್ಲ, ಯಾವಾಗಲೂ ಹೋಗಬಹುದು. ಆದ್ರಿಂದ ಚಿಕ್ಕ ವಯಸ್ಸಿನಿಂದಲೇನೆ ಪ್ರಾರಂಭ ಮಾಡಬೇಕು. ಸರಿಯಪ್ಪ, ಯಾಕೆ ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಮಾಡಬೇಕು, ನಿಧಾನಕ್ಕೆ ಮಾಡಿದ್ರೆ ಆಯ್ತಲ್ಲ ಆಮೇಲೆ ಅಂತ. ಅದಕ್ಕೆ ಅವನೇನು ಹೇಳ್ತಾನೆ, ಪುಂಸೋ ವರ್ಷ ಶತಂ ಹ್ಯಾಯು ತದರ್ಧಂ ಚಾಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತಸ್ತಮಃ ಮುಗ್ಧಸ್ಯ ಬಾಲ್ಯೇ ಕೌಮಾರೇ ಕ್ರೀಡತೋ ಯಾತಿ ವಿಂಶತಿಃ ಜರಯಾಗ್ರಸ್ತ ದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿಃ. 6ನೇ ಅಧ್ಯಾಯದಲ್ಲಿ 6-7 ಶ್ಲೋಕಗಳನ್ನು ನಾನು ಓದ್ತಾ ಇದ್ದೀನಿ. ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ ಶೇಷಂ ಗ್ರಹೇಶು ಸಕ್ತಸ್ಯ ಪ್ರಮತ್ತಸ್ಯಾಪಿ ಯಾತಿ. 8ನೇ ಶ್ಲೋಕ, 6, 7, 8, 6ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ, ಪುಂಸೋ ವರ್ಷ ಶತಂ, ಮನುಷ್ಯನಿಗೆ ಆಯಸ್ಸು ಅಂತ ಹೇಳಿದ್ರೆ 100 ವರ್ಷ. ತದರ್ಧಂ ಚ ಅಜಿತಾತ್ಮನಃ, ಅರ್ಧ ವಯಸ್ಸು. ರಾತ್ರ್ಯಾಂ ಶೇತೆ, ಇಂದ್ರಿಯಗಳನ್ನ ಯಾರು ನಿಗ್ರಹ ಮಾಡಿಲ್ಲವೋ ಅವನು ಅವನ ಜೀವನ ಹೇಗಿರುತ್ತೆ ಅಂತ ಹೇಳ್ತಾರೆ. ಅರ್ಧ ಆಯುಷ್ಯು ರಾತ್ರಿ ನಿದ್ರೆಯಲ್ಲೇ ಹೊರಟು ಹೋಯ್ತು. ಇನ್ನು ಮುಗ್ಧೆ ಬಾಲ್ಯೆ ಕೌಮಾರೇ, ಕೌಮಾರಾವಸ್ಥೆಯಲ್ಲಿ ಶಿಶು ಇದ್ದಾಗ ಅವನಿಗೇನು ಗೊತ್ತಾಗೋದಿಲ್ಲ. ಕೌಮಾರಾವಸ್ಥೆಯಲ್ಲಿ ಆಟದ ಪಾಠದ ಹುಚ್ಚು, ಮುಗ್ಧನಾಗಿರ್ತಾನೆ. ಈಗ ಹೀಗೆ ಅಂತ ಶೈಶವ ಕೌಮಾರ ಅಂತ ಹೇಳ್ತಾ ಹೇಳ್ತಾ 20 ವರ್ಷಗಳು ಅಲ್ಲಿ ಹೋಯ್ತು. ಈಗ 100ರಲ್ಲಿ ಅರ್ಧ 50 ನಿದ್ದೆನಲ್ಲಿ ಹೋಯ್ತು, 20 ಈ ಆಟ ಪಾಠಗಳಲ್ಲಿ ಹೋಯ್ತು. ಜರಯಾಗ್ರಸ್ತ ದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿಃ, ಕೊನೆ 20 ಮುಪ್ಪಾಯ್ತು. ಆಮೇಲೆ ಕೂಡ್ಕೊಳ್ಳೋಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ರೋಗ ಇತ್ಯಾದಿ ಇತ್ಯಾದಿ ಕಾರಣಗಳಿಂದ 20 ಹೊರಟೋದು. ಮಧ್ಯದಲ್ಲಿರುವಂತಹ 10 ಏನಿದೆಯಲ್ಲ ಅದು ದುರಾಪೂರೇಣ ಕಾಮೇನ. ದುರಾಪೂರ ಪದ ನೋಡಿ ಹೇಗಿದೆ, ಪೂರ ಅಂದ್ರ ತುಂಬಿಸೋದು, ದುರಾಪೂರ ಅಂದ್ರೆ ಎಷ್ಟಾಕಿದ್ರೂ ತುಂಬೋದೇ ಇಲ್ಲ. ಅದು ಅಂದ್ರೇನು, ಎಷ್ಟಾದ್ರೂ ತೃಪ್ತಿ ಅಂತ ಸಿಗೋದೇ ಇಲ್ಲ. ಅಂತಹ ಕಾಮ ಮತ್ತು ಮೋಹದಲ್ಲಿ ಮಧ್ಯದ 10 ವರ್ಷ, ಯೌವನ ಅಂತ ನಾವು ಯಾವ್ದನ್ನ ಹೇಳ್ತೇವೆ, ಆ 10 ವರ್ಷ ಹೋಯ್ತು. ಹೀಗಿರುವಾಗ ಶೇಷಂ ಗೃಹೇಶು ಶಕ್ತಸ್ಯ ಪ್ರಮತ್ತಸ್ಯಾಪಿ ಯಾತಿಹ, ಹೀಗಿರುವಾಗ ಇಡೀ ಜೀವನ ವ್ಯರ್ಥ ಆಗೋಯ್ತಲ್ಲ ಕಣಯ್ಯ. ಆದ್ರಿಂದ ಇಂದ್ರಿಯ ನಿಗ್ರಹ ಅನ್ನುವಂತಹದ್ದು ಬಹಳ ಮಹತ್ವದ್ದು. ಇಂದ್ರಿಯ ನಿಗ್ರಹ ಮಾಡದೇ ಇದ್ರೆ ಅವ್ರ ಜೀವನ ಹೀಗೆ ಕಳೆಯುತ್ತೆ. ಇಂದ್ರಿಯ ನಿಗ್ರಹ ಅಂತ ಮಾಡಿದ್ರೆ ಆವಾಗ ನಾವು ನಮ್ಮ ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸಬಹುದು ಅನ್ನೋ ಮಾತನ್ನ ಹೇಳ್ತೀವಿ. ಇಂತಹ ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾ, ನಾವು ದೊಡ್ಡ ದೊಡ್ಡ ಮಾತು ಅಂದ್ರೆ
ಆ ವಯಸ್ಸಿನ ಮಕ್ಕಳಿಗೆ ದೊಡ್ಡ ದೊಡ್ಡ ಮಾತುಗಳು, ಆ ಪ್ರಹ್ಲಾದನಿಗೆ ಅವು ಬಹಳ ಸಾಮಾನ್ಯ ಮಾತುಗಳು. ಆ ಮಕ್ಕಳಿಗೆ ತುಂಬಾ ಏನೋ ಬಹಳ ದೊಡ್ಡವ್ರ ತರ ಮಾತಾಡ್ತಾ ಇದ್ದಾನೆ ಇವನು, ಏನೇನೋ ಹೇಳ್ತಾ ಇದ್ದಾನೆ ಇವನು ಅಂತ. ನಾವೇನ್ ಮಾಡ್ಬೇಕು? ಭಗವಂತನನ್ನ ಪ್ರೀತಿಸಿ ಭಕ್ತಿ ಮಾಡಿ ಏನೋ ಒಂದು ಮಾಡಿ ಅವನನ್ನು ಒರೆಸ್ಕೊಳ್ಬೇಕು ಅಂದ್ರೆ ನೀವೆಲ್ಲ ಬಹಳ ಕಷ್ಟ. ಮೊದಲನೇದಾಗಿ ಭಗವಂತ ಎಲ್ಲಿದ್ದಾನೆ ಗೊತ್ತಿಲ್ಲ, ಹೇಗಿದ್ದಾನೆ ಗೊತ್ತಿಲ್ಲ, ಅವನನ್ನು ಹೇಗೆ ಒರೆಸ್ಕೊಳ್ಬೇಕು ಅದೂ ಗೊತ್ತಿಲ್ಲ. ಆದ್ರಿಂದ ಹೇಗೆ ಅವನನ್ನು ಒರೆಸ್ಕೊಳ್ಳೋದು? ಆದ್ರಿಂದ ಭಗವಂತನನ್ನು ಒರೆಸ್ಕೊಳ್ಳೋದು, ಸಂತುಷ್ಟಗೊಳಿಸೋದು ಬಹಳ ಕಷ್ಟದ ಕೆಲಸ ಅಂತ ಅಂದ್ಕೋಬೇಡಿ. ಭಗವಂತ ಎಲ್ಲೆಲ್ಲೆಲ್ಲೋ ಇದ್ದಾನೆ ಅಂತಲ್ಲ, ಇಲ್ಲೇ ಇದ್ದಾನೆ, ಒಳಗಡೆನೆ ಇದ್ದಾನೆ, ಎಲ್ಲ ಕಡೆನೂ ಇದ್ದಾನೆ ಅಂತ ಹೇಳ್ತಾರೆ. ಈಗ ಭಗವಂತ ಎಲ್ಲೆಲ್ಲಿಯೂ ಇದ್ದಾನೆ ಅನ್ನೋದು ತಂದೆ ಪ್ರಶ್ನೆ ಕೇಳಿದಾಗಲೇನೆ ಅವನಿಗೆ ಸ್ಪಾಂಟೇನಿಯಸ್ ಆಗಿ ಉತ್ತರ ಬರಬೇಕು ಅಂದ್ರೆ ಅವನು ನಿರಂತರವಾಗಿಯೂ ಅದೇ ಅವನ ಮನಸ್ಸಿನಲ್ಲಿದ್ದಾನೆ. ಈ ಕಂಬದಲ್ಲಿದ್ದಾನೆ ಅಂತಂದ್ರೆ ಅಲ್ಲಿಯೂ ಇದ್ದಾನೆ ಅಂತೇನು ಹೇಳ್ತಾನಲ್ಲ, ಅದು ಹಾಗೆ ಬರಬೇಕು ಅಂದ್ರೆ ಅವನು ಈಗಾಗಲೇ ನಿರಂತರವಾಗಿ ಅದೇ ಮಾತನ್ನ ಅನುಸಂಧಾನ ಮಾಡ್ಕೊಂಡಿದ್ದಾನೆ. ಆದ್ರಿಂದ ಅವನ್ ಬೇರೆ ಬೇರೆ ಮಕ್ಕಳಿಗೂ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ? ಪ್ರತ್ಯೇಕ 22ನೇ ಶ್ಲೋಕ, ಅದೇ 6ನೇ ಅಧ್ಯಾಯದಲ್ಲಿ, ಪ್ರತ್ಯಗಾತ್ಮ ಸ್ವರೂಪೇಣ ದೃಶ್ಯ ರೂಪೇಣ ಚ ಸ್ವಯಂ ವ್ಯಾಪ್ಯ ವ್ಯಾಪಕ ನಿರ್ದೇಶ್ಯೋ ಅನಿರ್ದೇಶ್ಯೋ ಅವಿಕಲ್ಪಕ. ಬಹಳ ಮಹತ್ವದ ಮಾತನ್ನು ಹೇಳ್ತಾನೆ. ಪ್ರತ್ಯಗಾತ್ಮ ಸ್ವರೂಪೇಣ, ಪ್ರತಿಯೊಬ್ಬನ ಪ್ರತ್ಯಗಾತ್ಮನಾಗಿ, ಪ್ರತ್ಯೇಕ ಅಂದ್ರೆ ತೀರಾ ಒಳಗಡೆ ಇರುವಂತಹ ಆತ್ಮನಾಗಿ. ತೀರಾ ಒಳಗಡೆ ಇರೋದು ಅಂದ್ರೇನು? ಈ ಅವಸ್ಥಾತ್ರಯಗಳ ಒಳಗಡೆ ಇರುವಂಥವನು, ಅವುಗಳನ್ನು ಮೀರಿದಂಥವನು, ಪಂಚಕೋಶಗಳನ್ನ, ಅನ್ನಮಯಾದಿ ಪಂಚಕೋಶಗಳನ್ನ ಅದರ ಒಳಗಡೆ ತೀರಾ ಒಳಗಡೆ ಇರುವಂಥವನು, ಅವನು ಪ್ರತ್ಯಗಾತ್ಮ ಅಂತ ಕರೆಸ್ಕೊಳ್ತಾನೆ. ಸಾಕ್ಷಿ ರೂಪವಾಗಿ ಆಗಿರ್ತಾನ. ಪ್ರತ್ಯಗಾತ್ಮನ ರೂಪದಲ್ಲಿ ಎಲ್ಲರಲ್ಲಿಯೂ ಇದ್ದಾನೆ ಅವನು. ಅವನನ್ನು ಅಲಿಸ್ಕೊಳ್ಳೋದು ಬಹಳ ಕಷ್ಟ. ಎಲ್ಲಿದ್ದಾನೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಎಲ್ಲೆಲ್ಲೋ ಹುಡುಕ್ತಾ ಅಲ್ಲಿಲ್ಲ, ಎಲ್ಲರಲ್ಲಿಯೂ ಇದ್ದಾನೆ. ಪ್ರತ್ಯೇಗಾತ್ಮ ರೂಪದಲ್ಲಿ ಇದ್ದಾನೆ, ಅಂತರ್ಯಾಮಿಯೇ ಇದ್ದಾನೆ, ಒಳಗಡೆನೆ ಇದ್ದಾನೆ. ಅಷ್ಟೇ ಅಲ್ದೇನು, ಅಯ್ಯೋ ನಾನು ಒಳಗಡೆ ನೋಡ್ಬೇಕು ಅಂದ್ರೆ ಹೇಗೆ ನೋಡ್ಬೇಕು? ಬಹಳ ಸಾಧನೆ ಮಾಡ್ಬೇಕಲ್ಲ ಅವನಿಗೆ. ಅದಕ್ಕೆ ನಾನು ಅಂತರ್ಮುಖಿ ಆಗೋದಕ್ಕೆ ಏನು ಅಂದ್ರೆ ಏನ್ ಬೇಕಿಲ್ಲ, ನಿನಗೆ ಇನ್ನೊಂದು ದಾರಿನೂ ಇದೆ. ಏನ್ ಗೊತ್ತೇನು? ದೃಶ್ಯ ರೂಪೇಣ ಚ ಸ್ವಯಂ. ಭಗವಂತ ದೃಶ್ಯ ರೂಪದಲ್ಲಿ ನಮ್ಮ ಕಣ್ಣಲ್ಲಿದ್ದಾನೆ. ದೃಶ್ಯ ರೂಪದಲ್ಲಿ ಅಂದ್ರೆ ದೃಶ್ಯ ಪ್ರಪಂಚದಲ್ಲಿ ಎಲ್ಲವೂ ಭಗವಂತನೇ ಆಗಿದ್ದಾನೆ. ಭಗವಂತ ನಮಗೆ ಏನೇನೇನೇನೇನೇನು ಕಾಣುತ್ತೋ ಅದೆಲ್ಲವೂ ಭಗವಂತನೇ ಇದ್ದಾನೆ ಅಂತ ಆ ವಯಸ್ಸಿಗೆ ಅವನಿಗೆ ಖಾತ್ರಿ. ಅದನ್ನು ಉಪದೇಶ ಮಾಡ್ತಾ ಇದ್ದಾನೆ ಎಲ್ರಿಗೂ. ದೃಶ್ಯ ರೂಪೇಣ ಚ ಸ್ವಯಂ, ದೃಶ್ಯರೂಪವಾಗಿರುವಂತಹ ಈ ಜಗತ್ತಿನಲ್ಲಿ ಸ್ವತಃ ಭಗವಂತ ಓತಪ್ರೋತವಾಗಿದ್ದಾನೆ. ಅವನು ಅನಿರ್ದೇಶ್ಯ, ಅವನು ಇಲ್ಲಿದ್ದಾನೆ ಅಂತೇಳಿ ಹೀಗೆ ಪಿನ್ ಪಾಯಿಂಟೆಡ್ ಆಗಿ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅವನು ಎಲ್ಲ ಕಡೆಯಲ್ಲೂ ವ್ಯಾಪಿಸಿದ್ದಾನೆ. ಈಗ ನನ್ನ ಶರೀರದಲ್ಲಿ ನನ್ನ ಪ್ರಾಣ ಎಲ್ಲಿದೆ ಹೇಳಿ ಅಂದ್ರೆ ಕೈಯಲ್ಲಿ, ಹೃದಯದಲ್ಲಿ ಅಂತ ಹೀಗೆಲ್ಲ ಯಾವುದೋ ಒಂದು ಜೀವ ಇಲ್ಲಿದೆ ಅಂತ ಹೇಳಿ ಗುರುತಿಸಬಹುದೇನು? ಇಲ್ಲ. ಎಲ್ಲ ಕಡೆಯೂ ವ್ಯಾಪಿಕೊಂಡು ಇದೆ ತಾನೆ ಜೀವ. ಹಾಗೆ ಇಡೀ ಜಗತ್ತಿನಲ್ಲೂ ಇಂಥಲ್ಲಿ ಅಂತ ಪಿನ್ ಪಾಯಿಂಟೆಡ್ ಆಗಿ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಗುರುತಿಸ್ಲಿಕ್ಕೆ ಆಗೋದಿಲ್ಲ? ಎಲ್ಲ ಕಡೆಯಲ್ಲೂ ವ್ಯಾಪಿಸಿದ್ದಾನೆ. ಆದ್ರಿಂದ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅನಿರ್ದೇಶ್ಯ ವ್ಯಾಪ್ಯ ವ್ಯಾಪಕ ನಿರ್ದೇಶ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿದ್ದಾನೆ. ಅದು ವ್ಯಾಪ್ಯ ವ್ಯಾಪಕ ನಿರ್ದೇಶ, ವ್ಯಾಪಕಿಸಿಕೊಂಡಿದ್ದಾನೆ. ಆ ಕಾರಣದಿಂದ ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅಂತಹ. ಆಮೇಲೆ ಅವಿಕಲ್ಪಕ, ಅವನಿಗೆ ವಿಕಲ್ಪ ಅಂದ್ರೇನು? ಇನ್ನೊಂದು ಯಾವುದೂ ಇಲ್ಲ, ಒಬ್ಬನೇ ಇದ್ದಾನೆ ಅಂತ ಅರ್ಥ ಆಯ್ತು. ಈ 3 ಪದಗಳನ್ನು ನೋಡಿ ಪುನಃ ಮತ್ತೆ ಭಗವಂತ ಅದ್ವೈತ ತತ್ವದ ನಿರ್ಗುಣ ಪರಬ್ರಹ್ಮವನ್ನೇ, ನಿರ್ಗುಣ ಸ್ವರೂಪವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವಿಕಲ್ಪಕನಾಗಿದ್ದಾನೆ, ಅನಿರ್ದೇಶ್ಯನಾಗಿದ್ದಾನೆ, ವ್ಯಾಪಕನಾಗಿದ್ದಾನೆ, ಪ್ರತ್ಯಗಾತ್ಮ ಸ್ವರೂಪನಾಗಿದ್ದಾನೆ. ಪ್ರತ್ಯಗಾತ್ಮ ಸ್ವರೂಪನಾಗಿದ್ದಾನೆ ಅಂದ್ರೆ ಜೀವೋ ಬ್ರಹ್ಮೈವ ನಾಪರಹ ಇದೆ ತಾನೆ. ಆಮೇಲೆ ದೃಶ್ಯ ಪ್ರಪಂಚ, ದೃಶ್ಯ ರೂಪದಲ್ಲಿದ್ದಾನೆ. ಈ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಅದೇ ತಾನೆ. ಹೀಗೆ ಆ ಪುಟ್ಟ ಬಾಲಕ ಪ್ರಹ್ಲಾದ ತನ್ನ ಅವರಿಗೆ ಸಹಪಾಠಿಯವರಿಗೆ ಗುರುಗಳೇ, ಭಕ್ತಿ. ಪ್ರತ್ಯೇಗಾತ್ಮಿದು ಇನ್ನೊಂದ್ಸಲಿ ಅರ್ಥ ಹೇಳಿ ಪ್ಲೀಸ್, ಬರ್ಕೊಳ್ತೀನಿ. ಪ್ರತ್ಯೇಗಾತ್ಮ ಅಂತ ಹೇಳಿದ್ರೆ ತೀರ ಒಳಗಡೆ ಇರುವಂಥವನು. ಅನ್ನಮಯ ಕೋಶಾದಿಗಳಿಂದ, ಈಗ ಅನ್ನಮಯ ಕೋಶದ ಆತ್ಮ ಪ್ರಾಣಮಯ,
ಹಾಗೆ ಪ್ರಾಣಮಯ ಕೋಶದ ಆತ್ಮ ಮನೋಮಯ, ಮನೋಮಯ ಕೋಶದ ಆತ್ಮ ವಿಜ್ಞಾನಮಯ, ಆ ವಿಜ್ಞಾನಮಯ ಕೋಶದ ಆತ್ಮ ಆನಂದಮಯ, ಆ ಆನಂದಮಯ ಕೋಶದ ಆತ್ಮ ಈ ಪ್ರತ್ಯಗಾತ್ಮ. ಪ್ರತ್ಯಕ್ ಅಂದ್ರೆ ಒಳಗಡೆ, ಒಳಗಡೆ ಇರುವಂತಹ ಆತ್ಮ ಅಂತ ಅರ್ಥ ಪ್ರತ್ಯಗಾತ್ಮ ಅಂದ್ರೆ. ಎಲ್ಲ ಒಳಗಡೆ ಇರುವ ಆತ್ಮದ ರೂಪದಲ್ಲಿಯೇನೆ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ. ಆದ್ರಿಂದ ನಾವು ಅವನು ಎಲ್ಲಿದ್ದಾನೋ ಏನೋ, ಹೇಗೆ ಹುಡ್ಕೋದು, ಹೇಗೆ ಒಲಿಸೋದು ಅವನಿಗೆ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಅಂತರ್ಮುಖಿ ಆಗಲಿಕ್ಕೆ ಆಗೋದಿಲ್ವೋ, ನಿನಗೇನು ಕಾಣುತ್ತೆ ಅದನ್ನ ಇಟ್ಕೋ ಕಣಯ್ಯ ಎದುರುಗಡೆ, ಅದರಲ್ಲಿಯೂ ಭಗವಂತ ಇದ್ದಾನೆ. ದೃಶ್ಯ ರೂಪೇಣ ಚ ಸ್ವಯಂ, ದೃಶ್ಯ ರೂಪದಲ್ಲಿದ್ದಾನೆ. ಹೀಗಾಗಿ ಎಲ್ಲ ಕಡೆಯೂ ಭಗವಂತನಿದ್ದಾನೆ. ನಾವು ಭಗವಂತನನ್ನ ಪ್ರೀತಿಸೋದು, ಆರಾಧಿಸೋದು, ಉಪಾಸನೆ ಮಾಡೋದು, ಅದು ವಯಸ್ಸಾದವರು ರಿಟೈರ್ಡ್ ಆದ್ಮೇಲೆ ಮಾಡಬೇಕಾಗಿರುವಂತ ಕೆಲಸ ಅಂತ ಇಟ್ಕೊಳ್ಬೇಡಿ. ಕೌಮಾರ್ಯದಿಂದಲೇನೆ ಪ್ರಾರಂಭ ಮಾಡಿ ಅನ್ನುವಂತ ಉಪದೇಶವನ್ನ ಅವ್ರಿಗೆ ಕೊಡ್ತಾರೆ. ಆವಾಗ ಆ ಗೆಳೆಯರಿಗೆಲ್ಲ ಹೇಳ್ತಾರೆ, ಇದೇನ್ ಕಣಯ್ಯ, ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾ ಇದೀಯ ನೀನು, ಈ ಮಾತುಗಳನ್ನ ಯಾವತ್ತಿಗೂ ನಮ್ ಗುರುಗಳು ಹೇಳಿಲ್ಲ, ನೀನು ನಮ್ ಪಕ್ಕಕ್ಕೆ ಕುಳಿತುಕೊಂಡು ಪಾಠ ಕೇಳ್ತೀಯ, ಅದು ಅಲ್ಲ ನಿಮ್ ತಾಯಿ ಹೇಳಿದ್ರು ನಿಮ್ಗೆ ಅಂತ ಹೇಳಿದ್ರೆ ನಿಮ್ ತಾಯಿ ಇಂಥ ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಮಾತರಲ್ಲಿ ಒಂದು ಮಾತನ್ನ ಏನ್ ಹೇಳ್ತಾರೆ, ನೀನ್ ಯಾವಾಗ್ಲಾದ್ರೂ ನಾರದನಿಗೆ ಭೇಟಿಯಾಗಿದ್ದೀಯಾ ಅಂದ್ರೆ ಅದೂ ಸಾಧ್ಯವಿಲ್ಲ ಅಂತ. ಅಂದ್ರೆ ಆ ಮಕ್ಕಳಿಗೂ ಗೊತ್ತು ಇಂಥ ಮಾತುಗಳನ್ನು ಹೇಳಬೇಕು ಅಂದ್ರೆ ನಾರದರೇ ಹೇಳಿರ್ತಾರೆ ಅಂತ. ನಾನು ಈಗಾಗಲೇ ಹೇಳಿದ್ನಲ್ಲ ಹಿಂದೆ, ನಾರದರ ಕೆಲಸನೇ ಇಷ್ಟು. ಯಾವ ಸಂತಾನ ಹೊಸದಾಗಿ ಹುಟ್ಟದ ಅವ್ರಿಗೆಲ್ಲ ಉಪದೇಶ ಮಾಡಿಬಿಟ್ಟು, ಜ್ಞಾನೋಪದೇಶ ಮಾಡಿಬಿಟ್ಟು ಕಾಡಿಗೆ ಹೋಗ್ರಿ ನೀವು, ಸಂಸಾರ ಮಾಡಬೇಡಿ ಅಂತ ಈ ಕೆಲಸ ಮಾಡ್ತೇವೆ. ಅದು ಎಷ್ಟು ಪಾಪ್ಯುಲರ್ ಆಗಿದ್ರೆ ಅಂದ್ರೆ ಗುರುಕುಲದಲ್ಲಿರೋ ಮಕ್ಕಳಿಗೂ ಗೊತ್ತು ನಾರದ್ರೆ ಇಂಥ ಉಪದೇಶ ಹೇಳೋದು ಅಂತ. ನೀ ನಾರದನನ್ನು ಭೇಟಿಯಾಗಿಲ್ಲ, ಯಾವಾಗ ತಿಳ್ಕೊಂಡೆ ಇಷ್ಟೆಲ್ಲ ಇದು ಅಂತ ಅವ್ರು ಪ್ರಶ್ನೆ ಕೇಳ್ತಾರೆ. ಅವಾಗ ಅವ್ರ ಉತ್ತರ ಹೇಳ್ತಾನೆ, ಇಲ್ಲ, ನಾನು ಗರ್ಭದಲ್ಲಿರುವಾಗ ನಾರದರ ಮೂಲಕವೇನೆ ಈ ವಿಚಾರವನ್ನು ತಿಳಿದುಕೊಂಡೇನು ಅಂತ ಹೇಳಿದಾಗ, ಗರ್ಭದಲ್ಲಿರುವಾಗ ನಾರದರು ಏನೇನು ಉಪದೇಶ ಮಾಡಿದ್ರು ಅದೆಲ್ಲವ ಉಪದೇಶವನ್ನ ಆ ಪ್ರಹ್ಲಾದನು ಆ ಸಹಪಾಠಿಗಳಿಗೆ ಎಲ್ಲವನ್ನು ಅವನು ಉಪದೇಶವನ್ನು ಹೇಳ್ತಾನೆ. ಅದು ಭಕ್ತಿ ಸಿದ್ಧಾಂತವೇ ಆಗಿರುತ್ತೆ, ಅದು ಆ ಅದ್ವೈತ ತತ್ವವೇ ಆಗಿರುತ್ತೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಪಾಠದಲ್ಲಿ ನೋಡೋಣ. ನಿಮಗೆ ಕಥೆ ಗೊತ್ತಿರುತ್ತೆ, ನಾನು ಆ ಕಥೆಯ ಒಳಗಡೆ ಏನೋ ನಮ್ಮ ಜೀವನಕ್ಕೆ ಉಪಯೋಗ ಬರುವಂತಹ ಸಂದೇಶಗಳು, ಪಾಠಗಳು ಅಂತ ಕಾಣಿಸಿದ್ರೆ ಅದನ್ನ ಹೆಕ್ಕಿ ತೆಗಿಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇರ್ತೇನೆ. ಆ ಕಾರಣದಿಂದ ಅದೇನು ಎಷ್ಟು ದಿವಸ ಆದ್ರೂ ಪ್ರಹ್ಲಾದನ ಕಥೆ ಮುಗಿಸ್ತಾನೆ ಇಲ್ಲ, ಗುರುಗಳು ಮುಂದೆನೆ ಹೋಗ್ತಾ ಇಲ್ಲ ಅಂತ ಭಾವಿಸ್ಬೇಡಿ. ನನ್ಗೆ ಒಳಗಡೆ ಇರುವಂತಹ ಅಮೂಲ್ಯ ಸಂದೇಶಗಳನ್ನು ತೆಗಿಬೇಕು ಅನ್ನುವಂತಹದ್ದು ಪ್ರಯತ್ನದಲ್ಲಿ ಇರ್ತೇನೆ. ಇವತ್ತಿಗೆ ಈ ಪ್ರಹ್ಲಾದೋಪಾಖ್ಯವನ್ನು ಇಲ್ಲಿಗೆ ಮುಗಿಸೋಣ, ಮುಂದಿನ ದಿನಗಳಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಮುಂದೆ ಒಂದು ಪ್ರಶ್ನೆ ಇತ್ತು. ಆತ್ಮ ನಿವೇದನೆ ಆಮೇಲೆ ಶರಣಾಗತಿ ಒಂದೇನಾ ಗುರುಗಳೇ? ಇಲ್ಲ, ಬೇರೆ. ಶರಣಾಗತಿಯಲ್ಲಿ ನಾನು ಬೇರೆ ಇರ್ತೀನಿ. ನಾನು ನಿನ್ನಲ್ಲಿ ಶರಣು ಬಂದಿದ್ದೇನೆ ಅಂತ ಹೇಳಿದಾಗ ನಾನು ಮತ್ತು ನೀನು ಅನ್ನೋ ಭಾವನೆ ಬೇರೆ ಇರುತ್ತೆ. ಇನ್ನು 2 ಕ್ಲಾಸ್ ಆತ್ಮನಿವೇದನೆಯಲ್ಲಿ ಎರಡು ಅಂತ ಇರೋದಿಲ್ಲ. ಇನ್ನು 2 ಕ್ಲಾಸ್ ಪ್ರಹ್ಲಾದಿಂದ ಹೇಳಿದ್ರು ಬೇಜಾರು. ನಾನ್ ಪ್ರಶ್ನೆ ಕೇಳಲ್ಲಮ್ಮ, ಅಷ್ಟು ತಿಳ್ಕೊಳ್ಳೋದಿದೆ ಅವ್ರದ್ದು. ಆಗ್ಲಿ ಆಗ್ಲಿ. ಗುರುಗಳೇ ಇವತ್ತು ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಅದೇ ಇವತ್ತು ಶೃಂಗೇರಿ ಗುರುಗಳದ್ದು ಇದು ಪ್ರವಚನ ಕೇಳ್ತಿದ್ದೆ. ಅವರು ಸೇಮ್ ಇದೇ ಮಾತೇ ಹೇಳಿದ್ರು. ಅವರು ಏನ್ ಚಿಕ್ಕನಿಂದ ಏನ್ ಹೇಳಿದ್ರು ಅದೇ ಅನ್ಕೊಂಡೆ. ಇವಾಗ ಒಂದ್ 2 ನಿಮಿಷದ ಮುಂಚೆ ಅವ್ರದ್ದು ಮಾತು ಕೇಳಿ ಇದು ಬಂತು ಕಾನ್ಸೆಪ್ಟ್. ಇಂದಿನ ಮಕ್ಳಿಗೆ ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ. ಧನ್ಯವಾದಗಳು ಗುರುಗಳೇ. ಶುಭರಾತ್ರಿ.